ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದ್ರೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಯಂ ವಾನರಯೂಥಮುಖ್ಯಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್. ಶ್ರೀಪಾದರಾಣ್ಮುನಿಃ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಯತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ವಂದಾರುಕಲ್ಪತರವೇ ವಾದಿಕೈರವಭಾರವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮಹಾಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರಮಪೂಜ್ಯ ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸಿ ಸಕಲ ಸಜ್ಜನರಿಗೆ ಅಭಿವಂದನೆ ಸಲ್ಲಿಸಿ ನಿತ್ಯಾನುಷ್ಠಾನದ ಕ್ರಮದಿಂದ ಮಾಡಿದಾಗ ಬರುವ ಫಲ ಏನು ಹೇಳ್ತಾ ಇದೆ ಶಾಸ್ತ್ರಗಳೆಂಬಲ್ಲಿ ವಿಚಾರವನ್ನು ಮಾಡ್ತಾ ಇದ್ದೇವೆ. ಊರ್ಧ್ವಪೌಂಡವನ್ನು ಹೇಗೆ ಹಾಕ್ಕೋಬೇಕು, ಮುದ್ರೆಗಳನ್ನು ಹೇಗೆ ಹಾಕ್ಕೊಳ್ಳಬೇಕು ಅಂಥೇಳಿ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಒಂದೊಂದು ಮುದ್ರೆಯನ್ನು ಹಾಕಿಕೊಳ್ಳುವ ಕಾಲಕ್ಕೆ ಆಯಾ ಮುದ್ರೆಗಳ ಮಂತ್ರವನ್ನು ಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ನಾವು ಚಕ್ರ ಮುದ್ರೆಯನ್ನು ಧಾರಣೆ ಮಾಡಬೇಕಾಗಿದ್ದರೆ ಮಂತ್ರ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಈ ಮಂತ್ರವನ್ನು ಹೇಳ್ತಾ ಮುದ್ರೆಯನ್ನು ಚಕ್ರ ಮುದ್ರೆಯನ್ನು ಧಾರಣ ಮಾಡಬೇಕು. ಹೇ ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ, ಕೋಟಿ ಸೂರ್ಯರಿಗೆ ಸಮವಾದಂತಹ ಪ್ರಭವುಳ್ಳವ ಅಂದರೆ ಇಲ್ಲಿ ಔಪಚಾರಿಕವಾಗಿ ನೋಡಿಸ್ತಾ ಇದ್ದಾರೆ. ನಮಗೆ
ಸೂರ್ಯನ ಪ್ರಭೆ ಪರಿಚಯ ಇದೆ ಅಷ್ಟೇ, ಅದಕ್ಕೆ ಕೋಟಿ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಅನಂತ ಸೂರ್ಯರು ಬಂದರೂ ಕೂಡ ಆ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ದೇವತೆಯಾದ ದುರ್ಗಾದೇವಿ ಪ್ರಭೆಗೆ ಕಿಂಚಿತ್ತೂ ಸರಿಯಾಗಲ್ಲ. ಮೇ ನಿತ್ಯಂ ಮೇ ಅಜ್ಞಾನ ಅಂಧಸ್ಯ, ನನ್ನ ಅಜ್ಞಾನವನ್ನು, ಅಜ್ಞಾನ ಎಂಬೋ ಕತ್ತಲನ್ನು ನಾಶ ಮಾಡಿ ವಿಷ್ಣು ಮಾರ್ಗವನ್ನು ನೋಡಿಸಿಕೊಡು. ಅಂದರೆ ಚಕ್ರ ಮುದ್ರೆಯನ್ನು ಹಾಕಿಕೊಳ್ಳೋದು ಯಾಕೆ ಅಂದರೆ ಅಜ್ಞಾನ ನಾಶಕ್ಕಾಗಿ. ಅಜ್ಞಾನ ನಾಶವಾದಾಗ ಜ್ಞಾನ ಪ್ರಾಪ್ತಿಯಾಗತ್ತೆ, ಆ ಜ್ಞಾನದಿಂದಲೇ ಮೋಕ್ಷ. ಭಗವಂತ ಹೇಳ್ತಾನೆ ಜ್ಞಾನಿ ಮಮ ಪ್ರಿಯ ಅಂತೇಳಿ. ಜ್ಞಾನಿಗಳಂದರೆ ಬಹಳ ಪ್ರಿಯ ಅಂತೆ ಭಗವಂತನಿಗೆ. ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹ ವಿದ್ಯತೆ. ಜ್ಞಾನಕ್ಕೆ ಸಮವಾದಂಥದ್ದು, ಅದಕ್ಕಿಂತಲೂ ಪವಿತ್ರವಾದಂಥದ್ದು ಯಾವುದೂ ಇಲ್ಲ ಅಂತ ತಿಳಿದುಕೋ. ಏನು? ಜ್ಞಾನವನ್ನು ನಿರಂತರ ಸಂಪಾದನೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೇ ಇರಬೇಕದು. ರಾತ್ರಿ ಹಗಲು ಜ್ಞಾನಕ್ಕಾಗಿಯೇ ಪ್ರಯತ್ನ ಮಾಡಬೇಕು. ಆ ಜ್ಞಾನದಿಂದ ಭಗವಂತ ಪ್ರೀತನಾಗ್ತಾ ಇದ್ದಾನೆ. ಲಕ್ಷ್ಮೀದೇವಿ ಅಂದರೆ ಯಾಕೆ ಭಗವಂತನಿಗೆ ಅಷ್ಟು ಪ್ರೀತಿ ಅಂದರೆ ಮಹಾಜ್ಞಾನಿ. ಆಕೆಗೆ ಇರುವಷ್ಟು ಜ್ಞಾನ ಇನ್ನು ಯಾರಿಗೇ ಇಲ್ಲ. ಶಾಸ್ತ್ರ ಹೇಳ್ತಾ ಇದೆ. ಯಾಕೆ ಅಂದರೆ ಆ ಚಕ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ. ಲಕ್ಷ್ಮೀದೇವಿಯರೇ ಶ್ರೀ ಭೂ ದುರ್ಗಾ 3 ರೂಪವನ್ನು ತೆಗೆದುಕೊಂಡಿದ್ದಾರೆ. ಈಶ್ವರಾತ್ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಭಗವಂತ ಬಿಟ್ಟು ಬಾಕಿ ಎಲ್ಲ ವಿಚಾರಗಳು ಕೂಡ ಆಲೋಚನೆ ಮಾಡದೇ ಇದ್ದರೂ ಕೂಡ ಆ ಮಹಾತಾಯಿಗೆ ಬರುತ್ತಂತೆ. ಅನೂಹ್ಯ, ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ ನಮಗೆ. ಎಷ್ಟು ಜೀವರಾಶಿಗಳಿದ್ದಾರೆ, ಎಷ್ಟು ಯೋನಿಗಳಿದೆ? 84 ಲಕ್ಷ ಯೋನಿಗಳಿದೆ. ಆ ಒಂದೊಂದು ಯೋನಿಯಲ್ಲಿ ಅನಂತಾನಂತ ಜೀವರಾಶಿಗಳಿದ್ದಾರೆ. ಆ ಎಲ್ಲ ಜೀವರಾಶಿಗಳ ಜ್ಞಾನ ಏಕಕಾಲದಲ್ಲಿ ಆಗುತ್ತೆ ಮಹಾತಾಯಿಗೆ. ಅದಕ್ಕೆ ಲಕ್ಷ್ಮಿ ಅಂದರೆ ಆ ಲಕ್ಷ್ಮೀನ ವಕ್ಷಸ್ಥಳದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ ಸ್ವಾಮಿ. ಲಕ್ಷ್ಮೀ ಅಂತ ಯಾವಾಗ ನಮಗೆ ನೆನಪಾಗುತ್ತೋ, ಸೀತೆ ಅಂತ ಯಾವ ನೆನಪಾಗುತ್ತೋ, ರುಕ್ಮಿಣಿ ಅಂತ ಯಾವಾಗ ಹೆಸರನ್ನು ಹೇಳ್ತೀವೋ ಜ್ಞಾನ ಪೂರ್ಣಳಾಗಿದ್ದಾಳೆ. ಆ ಮಹಾತಾಯಿ ನಮಗೆ ಜ್ಞಾನವನ್ನು ಕೊಟ್ಟರೆ ಜ್ಞಾನ ಉಂಟು, ಇಲ್ಲದಾದರೆ ಇಲ್ಲ. ಈ ಸುದರ್ಶನ ಚಕ್ರಕ್ಕೆ ಅಂತ ಮಹಾತಾಯಿ ದುರ್ಗಾದೇವಿ ಅಭಿಮಾನಿ ದೇವತೆಯಾಗಿದ್ದಾರೆ. ಹೀಗೆ ಪ್ರಾರ್ಥನೆ ಮಾಡಿ ಭಗವಂತನಿಗೆ ಜ್ಞಾನ ಅಂದರೆ ಬಹಳ ಪ್ರಿಯ ಅವನಿಗೆ. ಆ ಜ್ಞಾನವನ್ನು ನನಗೆ ಕೊಡಯ್ಯ, ಕೊಡುತ್ತಾಯಿ ಅಂತ ಪ್ರಾರ್ಥನೆ ಮಾಡಿ ಆ ಮುದ್ರೆ ಹಾಕ್ಕೋಬೇಕಂತೆ. ಎಲ್ಲಿ ಹಾಕ್ಕೋಬೇಕು ಚಕ್ರ ಮುದ್ರೆ ಅಂದರೆ ಬಲಕೆನ್ನೆಗೆ ಇಲ್ಲಿ, ಮತ್ತು ಹೃದಯಕ್ಕೆ 3 ಸಲ ಹಾಕ್ಕೋಬೇಕು, 3 ಮುದ್ರೆಗಳು. ಹೊಟ್ಟೆಯ ಮಧ್ಯಭಾಗದಲ್ಲಿ 5 ಮುದ್ರೆ ಹಾಕ್ಕೋಬೇಕು. ಉದರದ ಬಲಭಾಗದಲ್ಲಿ ಅಂದರೆ 2 ಮುದ್ರೆ ಹಾಕ್ಕೋಬೇಕು. ಎದೆಯ ಬಲಭಾಗದಲ್ಲಿ 3 ಮುದ್ರೆ ಹಾಕ್ಕೋಬೇಕು. ಬಲಭುಜದ ಇಲ್ಲಿ 2 ಹಾಕ್ಕೋಬೇಕು. ಎಡಭುಜದ ನಾಮದ ಕೆಳಗೆ 1 ಹಾಕ್ಕೋಬೇಕು. ಬಲಕಿವಿ ಕೆಳಗೆ 1 ಹಾಕ್ಕೋಬೇಕು. ಕಂಠಕ್ಕೆ 1 ಹಾಕ್ಕೋಬೇಕು. ಅಷ್ಟು ಎಷ್ಟು ಚಕ್ರಗಳು ಹಾಕ್ಕೊಂಡಿದ್ದೇವೆ, ನಮ್ಮ ದೇಹಕ್ಕೆ ಸಂಪರ್ಕ ಆಯಿತು. 19 ಚಕ್ರಗಳನ್ನು ಧಾರಣೆ ಮಾಡಿದ್ದೇವೆ. ಅದಾದ ನಂತರದಲ್ಲಿ ಶಂಖ ಮುದ್ರಾ. ಶಂಖಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿಯರು, ಶ್ರೀದೇವಿ. ಶ್ರೀದೇವಿ ಅಂದ್ಕೂಡಲೇ ಸತ್ವಗುಣಕ್ಕೆ ಅಭಿಮಾನಿ ದೇವತೆ. ಸತ್ವ, ರಾಜಸ, ತಾಮಸ ಅಂತೇಳಿ 3 ಗುಣಗಳು. ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ,
ತಮೋಗುಣಕ್ಕೆ ದುರ್ಗಾದೇವಿ. ತಮೋಗುಣಕ್ಕೆ ಅಭಿಮಾನಿ ದೇವತೆಯಾದಂತಹ ದುರ್ಗಾದೇವಿಯರೇ ಚಕ್ರಕ್ಕೆ ಅಭಿಮಾನಿ ದೇವತೆ. ಚಕ್ರಾಗಿ ಭಗವಂತನ ಕೈಯಲ್ಲಿ ಬಂದಿದ್ದಾರೆ. ಶಂಖವಾಗಿ ಲಕ್ಷ್ಮೀದೇವಿ ಬಂದಿದ್ದಾರೆ. ಲಕ್ಷ್ಮೀದೇವಿ ಅಂದರೆ ಶ್ರೀದೇವಿ ಅಂದರೆ ಸತ್ವಗುಣದ ಅಭಿಮಾನಿ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ ಹೇಳ್ತಾ ಇದ್ದಾರೆ ಇಲ್ಲಿ. ಹೇ ಪಾಂಚಜನ್ಯ, ನಿನ್ನ ಒಂದು ಶಬ್ದದಿಂದ ಧ್ವಸ್ತ ಪಾತಕ ಸಂಚಯಂ, ಆ ಶಂಖಾನಾದವನ್ನು ಕೇಳಿದಾಗ ಎಲ್ಲ ಪಾತಗಳು ಕೂಡ ಧ್ವಸ್ತ ನಾಶವಾಗ್ತಾ ಇದೆ. ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ, ಈ ಸಂಸಾರದಲ್ಲಿ ಬಿದ್ದಿರತಕ್ಕಂಥ ನನ್ನನ್ನು ರಕ್ಷಣೆ ಮಾಡು. ಪಾಹಿ ಏನು ಶಂಖಾನಾದ ಅಂದ್ರೇನಲ್ಲಿ ಓ ಅಂತ ಓದ್ತೀವಿ, ಅದು ಶಂಖಾನಾದ ಅಂತ ಹೇಳ್ತೀವಿ. ಅಷ್ಟೇ ಶಂಖಾನಾದ ಅಲ್ಲ, ಆ ಶಂಖದಿಂದ ಬರತಕ್ಕಂಥ ಶಬ್ದ ಯಾವುದು ಅಂದರೆ ಓಂ ಅಂತ. ಶಂಖದಿಂದ ಬರತಕ್ಕಂಥ ಶಬ್ದ ಏನಂದರೆ ಓಂ ಮತ್ತೆ. ಒಳ್ಳೆ ಶಂಖವನ್ನು ನಾವು ಕಿವಿಯಲ್ಲಿ ಇಟ್ಕೊಂಡಾಗ ಓಂ ಅಂತ ಬರ್ತಾ ಇರುತ್ತೆ, ಹೇಳೋದೇ ಬೇಡ. ಏನು ಈ ಓಂಕಾರ ಅಂದ್ರೇನು? ಓಂಕಾರ ಅಂದರೆ ಸಕಲ ವೇದಗಳ ಸಾರ ಓಂಕಾರ. ನಾವು ಒಮ್ಮೆ ಓಂ ಅಂತ ಹೇಳಿದಾಗ ಸಕಲ ವೇದಗಳನ್ನು ಪಾರಾಯಣ ಮಾಡಿದ ಫಲ ಬರ್ತಾ ಇದೆ. ಓಂಕಾರವನ್ನು ಉಪಾಸನ ಮಾಡತಕ್ಕಂತಹ ಮುಖ್ಯ ಅಧಿಕಾರಿಗಳು ಯಾರಂದರೆ ನಮ್ಮ ಮುಖ್ಯ ವಾಯುದೇವರೇ. ಯಾಕೆಂದ್ರೇನು, ಒಮ್ಮೆ ಅವರು ಓಂ ಅಂತ ಹೇಳಿದಾಗ ಸಕಲ ವೇದಗಳು ಸ್ಫುರಣ ಆಗತ್ತೆ ನಮ್ಮ ವಾಯುದೇವರಿಗೆ. ಶಂಖಾನಾದದಲ್ಲಿ ಬರತಕ್ಕಂಥ ನಾದ ಯಾವುದು? ಓಂ ಅಂತೇಳಿ. ಅಂದೇನು, ಓಂಕಾರ ಪ್ರತಿಪಾದ್ಯವಾದಂತಹ ಓಂಕಾರದಿಂದ ತಿಳಿಯತಕ್ಕಂತಹ ಶಬ್ದದ ಅರ್ಥಗಳನ್ನು ನಾವು ತಿಳಿದುಕೊಂಡಾಗ ನಮ್ಮ ಪಾಪಗಳು ನಾಶವಾಗ್ತಾ ಇದೆ. ಇದು ಅರ್ಥ ಇಲ್ಲಿ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ಅಂದರೆ ಇದು ಅರ್ಥ ನೋಡಿ. ಆ ಓಂಕಾರದ ಅರ್ಥ ತಿಳಿದುಕೊಳ್ಳೋದಂದೇನು? ವೇದಗಳ ಅಧ್ಯಯನ ಮಾಡೋದು ಅಂತ ಅರ್ಥ. ವೇದಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಮೋಕ್ಷ ಇಲ್ಲ. ಭಗವಂತ ಹೇಗೆ ಗೊತ್ತಾಗ್ತಾನೆ ನಿಮಗೆಂದರೆ ಆಗಮೈಕ ವೇದ್ಯ. ಭಗವಂತನ ಕಂಡವರು ಯಾರನ್ನಿದ್ದಾರ? ಯಾರು ಕಾಣಿಸ್ತಾ ಇಲ್ಲ. ಕಂಡವರು ಯಾರನ್ನ ಆಚಾರ್ಯ ಭಗವಂತ ಹೀಗೆ ಇದ್ದಾನೆ ಅಂತ ಹೇಳಿದ್ರೆ ನಾವು ನಂಬೋದಕ್ಕೆ ಸಿದ್ಧರಾಗಿದ್ದೇವಾ? ಇಲ್ಲ. ಆದರೆ ಭಗವಂತನ ಯಾರು ಪರಿಚಯ ಮಾಡಿಕೊಡ್ತಾರೆ ಅಂದರೆ ವೇದಗಳೇ ಪರಿಚಯ ಮಾಡಿಕೊಡ್ತಾ ಇದೆ. ಇದೇ ವಿಚಾರವನ್ನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ಪರಮಪೂಜ್ಯ ಆನಂದ ತೀರ್ಥ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಆಗಮೈಕ ವೇದ್ಯ, ವೇದಗಳಿಂದಲೇ ತಿಳಿಯತಕ್ಕಂಥವ. ವೇದಾಧ್ಯಯನ ಮಾಡುವುದಕ್ಕೆ ದ್ವಿಜತ್ವವನ್ನು ಸಂಪಾದನೆ ಮಾಡೋದು ನಾವು. ಉಪನಯನ ಅಂತ ಹೇಳ್ತೀವಲ್ಲ, ವೇದಾಧಿಕಾರ ಸಿದ್ಧ್ಯರ್ಥೇ ಮಮ ಕುಮಾರಸ್ಯ ಉಪನಯನಾರ್ಥಂ ಕರಿಷ್ಯ ಅಂತ ಸಂಕಲ್ಪ ಮಾಡ್ತಾರೆ. ಓಂಕಾರವನ್ನು ಶಬ್ದವನ್ನು ಹೇಳೋದು ಅಂದರೆ, ಓಂಕಾರ ಶಬ್ದವನ್ನು ಕೇಳೋದು ಅಂದ್ರೇನು? ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಅರ್ಥ. ಆ ಶಂಖವನ್ನು ನಾವು ಹಾಕಿಕೊಂಡಾಗ ವೇದಗಳನ್ನು ಅಧ್ಯಯನ ಮಾಡು ಅಂತ ನೆನಪು ಮಾಡ್ತಾ ಇರುತ್ತೆ. ಶಂಖ ಅಂದ್ಕೊಳ್ಳಿ ಬರೋ ಒಂದು ಮುದ್ರೆ ಹೊತ್ಕೊಂಬೋದಲ್ಲ ನಾವು. ನಾನು ಎಷ್ಟು ವೇದಾಧ್ಯಯನ ಮಾಡಿದ್ದೇನೆ ಅಥವಾ ವೇದಾಧ್ಯಯನ ಮಾಡಿದ್ದೀನೋ ಇಲ್ಲೋ, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಎಚ್ಚರ ಕೊಡತಕ್ಕಂಥ ಒಂದು ಚಿಹ್ನೆ ಶಂಖದ ಚಿಹ್ನೆ. ಆ ಶಂಖ ನೋಡಿದ ಕೂಡಲೇ ನಾನು ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಮಾಡತಕ್ಕಂಥವರು ಅರ್ಥಜತಿಗೆ ಮಾಡಬೇಕು, ಅರ್ಥಾನುಸಂಧಾನ ಮಾಡಿಕೊಳ್ಳಬೇಕು. ನೋಡಿ, ಆ ಚಕ್ರವನ್ನು ಹಾಕಿಕೊಂಡಾಗ ದೇಹ ಶುದ್ಧಿಯಾಯಿತು, ಮನಸ್ಸು ಶುದ್ಧಿಯಾಯಿತು,
ಪಾಪಗಳ ನಾಶ ಆಯಿತು. ಇನ್ನೇನು ಬೇಕಾಗಿದೆ ನಿಮಗೆ? ಜ್ಞಾನ ಅರ್ಜನೆ ಬೇಕಾಗಿದೆ. ಜ್ಞಾನ ಯಾವುದರಿಂದ ಬರ್ತಾ ಇದೆ? ಶಂಖದಿಂದ ಬರ್ತಾ ಇದೆ. ಶಂಖಾನಾದದಿಂದ ಬರ್ತಾ ಇದೆ. ಶಂಖಾನಾದ ಯಾವುದು? ಓಂಕಾರ. ಓಂಕಾರ ವಿಶಾಲ ರೂಪ ಯಾವುದು? ವ್ಯಾಹೃತಿಗಳು. ಓಂ ಭೂಹು ಭುವಃ ಸುವಃ. ಅದಕ್ಕೆ ವ್ಯಾಖ್ಯಾನ ಯಾವುದು? ಗಾಯತ್ರಿ. ಅದಕ್ಕೆ ವ್ಯಾಖ್ಯಾನ ಯಾವುದು? ಪುರುಷ ಸೂಕ್ತ. ಪುರುಷ ಸೂಕ್ತದ ವ್ಯಾಖ್ಯಾನ ಯಾವುದು? ಸಕಲ ವೇದಗಳು, ಸಕಲ ಪುರಾಣಗಳು. ಒಮ್ಮೆ ನಾವು ಚಕ್ರವನ್ನು, ಶಂಖವನ್ನು ನೆನಪು ಬಂದಾಗ ನಮ್ಮ ಸಿಲೆಬಸ್ ಹೊರಗೆ ಬಂತು. ಮರೆತು ಹೋಗಬಾರದು. ಯಾವಾಗೂ ಕೂಡ ವೇದಗಳನ್ನು ಕಲಿಬೇಕು, ವೇದಾನುಸಾರಿಯಾದ ಶಾಸ್ತ್ರಗಳಲ್ಲಿ ತೊಡಗಿರಬೇಕು ಅಂತ ನೋಡಿಸಿಕೊಡ್ತಕ್ಕಂಥದ್ದೇ ಯಾವುದು? ಶಂಖ ಮುದ್ರಾ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಪಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಂ. ಹೀಗಿದೆ ನೋಡಿ. ನಾವು ಸಂಧ್ಯಾವಂದನ ಮಾಡೋ ಮುಂಚೆ ಇಷ್ಟು ಪ್ರಕ್ರಿಯೆ ಆಗಬೇಕು. ಆ ಶಂಖ ಮುದ್ರೆಯನ್ನು ಕೈಯಲ್ಲಿ ಬಂದ ಕೂಡಲೇ ಇವೆಲ್ಲ ನೆನಪಾಗಬೇಕು. ನಾವು ಏನು ಮಾಡಬೇಕು, ಯಾವುದು ಬಿಡಬೇಕು ಎಂಬುದು ಹೇಳೋದೇ ವೇದ. ಆದರೆ ಇಲ್ಲಿ ಎಲ್ಲೆಲ್ಲಿ ಹಾಕ್ಕೋಬೇಕು? ಈ ಶಂಖ ಮುದ್ರೆಯನ್ನು ಎಡದ ಕೆನ್ನೆಗೆ ಹಾಕ್ಕೋಬೇಕು ಅಂದರೆ ಇಲ್ಲಿ ಹಾಕ್ಕೋಬೇಕು. ಒಂದಾಯಿತು. ಹೊಟ್ಟೆಯ ಎಡಭಾಗದ ಒಂದು ನಾಮ ಅಂತ ಹೇಳಿದ್ವಲ್ಲ, ಅಲ್ಲಿ 2 ಸಲ ಹಾಕ್ಕೋಬೇಕು. ಎದೆಯ ಎಡಭಾಗಕ್ಕೆ 3 ಸಲ ಹಾಕ್ಕೋಬೇಕು. ಎಡಭುಜದ ನಾಮದ ಮೇಲೆ 2 ಕಡೆ ಹಾಕ್ಕೋಬೇಕು. ಬಲಭುಜದ ನಾಮದ ಕೆಳಗೆ ಇಲ್ಲಿ ಒಂದು ಹಾಕ್ಕೋಬೇಕು. ಎಡ ಕಿವಿ ಕೆಳಗೆ ಒಂದು ಹಾಕ್ಕೋಬೇಕು. ಒಟ್ಟೆಷ್ಟಾಯಿತು? 10 ಶಂಖ ಮುದ್ರೆಗಳನ್ನು ಧಾರಣ ಮಾಡಬೇಕು. ಆ ಶಂಖ ಮುದ್ರೆ ಬಂದ ಕೂಡಲೇ ಇಷ್ಟು ಚಿಂತನೆ ಬರಬೇಕು. ಇದು ಬಂದರೆ ಏನಾಗುತ್ತೆ? ಸಾತ್ವಿಕ ಗುಣ ಬೆಳೆಯುತ್ತೆ. ನಾವು ಯಾವಾಗಾದರೆ ಸಾತ್ವಿಕರಾಗ್ತೀವೋ ಆವಾಗ ಮಾತ್ರ ಭಗವಂತನ ಅನುಗ್ರಹ. ದುಷ್ಟರಿಗೆ ಭಗವಂತ ಕಾಣೋದಿಲ್ಲ. ಒಂದು ಮಗು ಇರುತ್ತೆ, ಆ ಮಗುವನ್ನು ಬಾಮ್ಮ ಅಂತ ಕರೆದೇ ಬರುತ್ತೆ, ಅಮ್ಮ ಅಂದರೆ ದೂರ ಹೊರಟೋಗ್ಬಿಡುತ್ತೆ, ನಮ್ಮ ಮಖವೂ ನೋಡೋದಿಲ್ಲ. ಶಂಖಮುದ್ರೆಯಿಂದ ಸಾತ್ವಿಕ ಗುಣವನ್ನು ಬೆಳೆಸಿಕೊಳ್ಳಬೇಕು. ಆ ಸಾತ್ವಿಕ ಗುಣ ಯಾವುದರಿಂದ ಬರ್ತಾ ಇದೆ? ಶಾಸ್ತ್ರಾಧ್ಯಯನದಿಂದಲೇ ಬರ್ತಾ ಇದೆ, ವೇದಾಧ್ಯಯನದಿಂದಲೇ ಬರ್ತಾ ಇದೆ. ವೇದಾನುಸಾರಿಯಾದಂತಹ ಮಹಾಭಾರತ, ಭಾಗವತ, ರಾಮಾಯಣ, ಸಚ್ಛಾಸ್ತ್ರಾದಿಗಳ ಶ್ರವಣ, ಮನನ, ಪಾಠ, ಪ್ರವಚನದಿಂದ ಬರ್ತಾ ಇದೆ. ಪಾತ್ರೆ ಚೆನ್ನಾಗಿ ಮಸಿ ಆಗೋಗ್ಬಿಟ್ಟಿದೆ. ಬರೇ ಕೈಯಿಂದ ನೀರು ಹಾಕಿ ತೊಳೆದ್ರೆ ಹೋಗುತ್ತಾ? ಅದು ಹೋಗಲ್ಲ. ಸಬೀನಾನೋ ಏನೋ ಹಾಕಿ ತೊಳೆದ್ರೆ ಶುದ್ಧವಾಗುತ್ತೆ. ಅಲ್ಲಿಗೆ ಹೋಗದೇ ಇದ್ದರೆ ಆ ಕೆಮಿಕಲ್ ಹಾಕಿ ತೊಳಿತೀವಿ. ಹಾಗೇ ನಮ್ಮ ಮನಸ್ಸು ಹೊಲಸಾಗೋಗ್ಬಿಟ್ಟಿದೆ, ಕಪ್ಪಗಾಗೋಗ್ಬಿಟ್ಟಿದೆ. ಆ ಮನಸ್ಸಿನ ಕೊಳೆ ಹೋದರೆ ಅಲ್ಲಿ ಮನಸ್ಸಿಗೆ ಏಕಾಗ್ರತೆ ಬರಲ್ಲ. ಮನಸ್ಸು ನೆಟ್ಟಗಿದ್ದರೆ ಈ ಮನಸ್ಸೇ ಮೋಕ್ಷಕ್ಕೆ ಕಾರಣ, ಈ ಮನಸ್ಸೇ ಬಂಧನಕ್ಕೂ ಕಾರಣ. ಹೇಳ್ತಾ ಇದ್ದಾರೆ, ಮನಸ್ಸು ಶುದ್ಧವಾಗಬೇಕಾದ್ರೆ ಏನಾಗಬೇಕಾಗಿದೆ ನಿಮಗೆ? ಈ ಪ್ರತಿನಿತ್ಯದಲ್ಲಿ ಕೂಡ ಆ ಮನಸ್ಸಿನ ಮೇಲೆ ನಾವು ಮಾಡುವಂಥ ಕರ್ಮಗಳ ಪ್ರಭಾವ ಬೀಳ್ತಾ ಇದೆ. ಎಷ್ಟು ಪ್ರಭಾವ ಬೀಳ್ತಾ ಇದೆ ಅಂದರೆ ನಮ್ಮ ಮನಸ್ಸು ಹೇಗಿದೆ ನಿಮಗೆ ಗೊತ್ತಿಲ್ಲ. ಸಾತ್ವಿಕವೋ ರಾಜಸವೋ ತಾಮಸವೋ ಗೊತ್ತಿಲ್ಲ. ಆ ಮನಸ್ಸಿನ ಕೊಳೆ ಹೋಗಬೇಕಾದ್ರೆ ಮನಸ್ಸಿನ ಶುದ್ಧ್ಯರ್ಥವಾಗಿ ಭಾಗವತ ಶ್ರವಣ ಮಾಡು ಅಂತ ಹೇಳ್ತಾರೆ. ಭಾಗವತ ಕೇಳಿದಾಗ ಮನಸ್ಸು ಶುದ್ಧಿ ಆಗುವಷ್ಟು ಯಾವುದರಿಂದಲೂ ಆಗಲ್ಲ ಅಂತ ಹೇಳ್ತಾರೆ. ಹೀಗೆ ಏನಾಯಿತು ನಿಮಗೆ? ಆ ಶಂಖ ಮುದ್ರೆಯನ್ನು ಹಾಕಿಕೊಳ್ಳೋ ಕಾಲಕ್ಕೆ ಮನಸ್ಸು ಶುದ್ಧಿ ಮಾಡ್ಕೋಬೇಕು. ಮನಸ್ಸು ಶುದ್ಧಿ ಮಾಡುವ ಮಾರ್ಗ ಯಾವುದು ಅಂದರೆ ಶಾಸ್ತ್ರ, ನಿರಂತರ ಶಾಸ್ತ್ರಾಧ್ಯಯನ. ನೋಡಿ, ಭಾಗವತ ಕೇಳಿದ ಮುಂಚೆ ಹೇಗಿರುತ್ತೆ ನಮ್ಮ ಮನಸ್ಸು, ಭಾಗವತ ಕೇಳಿದ ನಂತರ ಹೇಗಿರುತ್ತೆ ಯೋಚನೆ ಮಾಡಿ. ಬಹಳ ಸುಮ್ಮನೆ ಸಿಟ್ಟು ಬಂದುಬಿಡ್ತಾ ಇರುತ್ತೆ. ಕಾರಣ ಇದೋ ಬಿಟ್ಟಿದೋ ಸಿಟ್ಟು ಬರ್ತಾ ಇರುತ್ತೆ. ಭಾಗವತ ಕೇಳಿ ಕೇಳಿ ಕೇಳ್ತಾ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸಾತ್ವಿಕರಿಗೆ, ಎಲ್ಲರಿಗಾಗಲ್ಲ ರೀ. ಮೆಡಿಸನ್ನು ಯಾರಿಗೆ ಕೆಲಸ ಮಾಡುತ್ತೆ? ಅದು ಜೀವ ಇದ್ದವರಿಗೆ ಮಾತ್ರ ಕೆಲಸ ಮಾಡುತ್ತೆ. ಜೀವ ಇಲ್ಲದಂತಹ ವ್ಯಕ್ತಿಗೆ ಕೆಲಸ ಮಾಡಲ್ಲ. ಯಾರು ಸಾತ್ವಿಕರಾಗಿರ್ತಾರೋ ಅವರಿಗೆ ಭಾಗವತ ಕೇಳಿದಾಗ
ಪರಿವರ್ತನೆ ಆಗುತ್ತೆ. ಅಂದೇನು ಶಂಖ ಮುದ್ರೆ ನೋಡಿದಾಗ ಸಚ್ಛಾಸ್ತ್ರಾದಿಗಳ ಶ್ರವಣ ನಿರಂತರ. ಅದಕ್ಕೆ ಶ್ರವಣ ಮನಕ್ಕೆ ಆನಂದವೀವುದು, ಭವ ಜನಿತ ದುಃಖಗಳ ಕಳೆಯುವುದು, ಸಂಸಾರಾರ್ಣವಪಾತಿನಂ. ನೋಡಿ, ಭವ ಅಂದರೆ ಸಂಸಾರ, ಭವ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳು ಇಹ ಪರಂಗಳಿತ್ತು ಸಲುಹುವುದು, ಪಾಹಿ ಮಾಂ ಪಾಪಿನಂ. ದುಃಖ ಅಂದ್ರೇನು? ಪಾಪದಿಂದ ದುಃಖ. ಶ್ರವಣ ಮಾಡೋದ್ರಿಂದ ಪಾಪ ನಾಶ ಆಗತ್ತೆ, ತನ್ಮೂಲಕವಾಗಿ ದುಃಖ ನಾಶವಾಗ್ತಾ ಇದೆ. ವಿವಿಧ ಭೋಗಗಳ ಹೆಂಗಳಿತ್ತು ಪರೋ ಸಲಹುವುದು, ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪುದು, ಭೂಸುರರು ದಿನ ದಿನದೀ. ಇದು ಹೇಳ್ತಾ ಇದ್ದೀವಿ. ಅದಾದ ನಂತರದಲ್ಲಿ ಎಷ್ಟಾಯಿತು? ಶಂಖ ಮುದ್ರೆಯನ್ನು 10 ಸಲ, ಚಕ್ರ ಮುದ್ರೆಯನ್ನು 19 ಸಲ ಹಾಕಿಕೊಳ್ಳಬೇಕು. ಅದಾದ ನಂತರದಲ್ಲಿ ಗದಾ ಮುದ್ರ. ಈ ಗದಾ ಮುದ್ರೆಗೆ ಅಭಿಮಾನಿ ದೇವತೆ ಯಾರು? ವಾಯುದೇವರು. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಮಸ್ಯ ನುತಿನಿತ್ಯವಚಃ ಪ್ರವೃತ್ತಿಂ ಧ್ಯಾಯೇತ್ ಗದಾ ಅಭಯಕರಂ. ಭಗವಂತನ ಕೈಯಲ್ಲಿರತಕ್ಕಂತಹ ಗದೆಗೆ ಅಭಿಮಾನಿ ದೇವತೆ ನಮ್ಮ ವಾಯುದೇವರು. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೌಮೋದಕೀ ಗರೇಯಸ್ಯ ಕರೇಯಸ್ಯ ನಮಾಮಿ ಗದಾಧರಂ. ಆ ಗದೆಯನ್ನು ಧಾರಣ ಮಾಡಿರತಕ್ಕಂತಹ ಬ್ರಹ್ಮಾಂಡೆಂಬೋ ಭುವನಕ್ಕೆ ಆಧಾರಭೂತನಾಗಿರತಕ್ಕಂತಹ ಆ ಕೌಮೋದಕಿ ಗದವನ್ನು ಹಿಡಿತಕ್ಕಂತಹ ಸ್ವಾಮಿಗೆ ನಮಸ್ಕಾರ ಮಾಡ್ತೇನೆ. ಗದಾ ಮುದ್ರೆ ಎಲ್ಲಿ ಹಾಕ್ಕೋಬೇಕು? ಹಣೆಗೆ ಹಾಕ್ಕೋಬೇಕು. ಪ್ರತಿಯೊಬ್ಬರೂ ಹಾಕಿಕೊಳ್ಳಬೇಕು. ಗದ ನಾರಾಯಣ. ಹೆಣ್ಣು ಮಕ್ಕಳು ಹಾಕ್ಕೋಬೇಕು. ಹೆಣ್ಣು ಮಕ್ಕಳು ಕೂಡ ಊರ್ಧ್ವ ಪೌಂಡ್ರವನ್ನು ಹಾಕ್ಕೋಬೇಕು. ಛಿದ್ರವಾಗಿರಬೇಕು. ಆ ಎರಡೂ ಕೂಡ ಕಲ್ತಿರಬಾರ್ದ್ರಿ, ಬೇರೆ ಬೇರೆ ಇರಬೇಕು. ಆ ಛಿದ್ರದ ಸ್ಥಳದಲ್ಲಿ ಭಗವಂತನ ಸನ್ನಿಧಾನ. ಆ ಎರಡು ಛಿದ್ರದ ಮಧ್ಯ ಒಂದು ಗದಾ ಮುದ್ರವನ್ನು ಹಾಕ್ಕೋಬೇಕು. ಹೊಟ್ಟೆಯ ಎಡಭಾಗಕ್ಕೆ ಒಂದು ಗದಾ ಮುದ್ರ ಹಾಕ್ಕೋಬೇಕು. ಎದೆಯ ಎಡಭಾಗಕ್ಕೆ ಒಂದು ಗದಾ ಮುದ್ರ ಹಾಕ್ಕೋಬೇಕು. ಎಡಭುಜದ ಪಕ್ಕದಲ್ಲಿ 2 ಹಾಕ್ಕೋಬೇಕು. ಎಷ್ಟಾಯಿತು? ಒಟ್ಟು 5 ಗದಾ ಮುದ್ರೆ ಹಾಕ್ಕೋಬೇಕು. ಸರಿ, ಇದಕ್ಕೆ ಚಿಂತನೆ ಏನು? ಗದಾ ಮುದ್ರೆ ಹಾಕಿಕೊಳ್ಳುವ ಚಿಂತನೆ ಏನು? ಆ ಗದೆಗೆ ಅಭಿಮಾನಿ ದೇವತೆ ಯಾರು? ಮುಖ್ಯವಾಯುದೇವರು. ಮುಖ್ಯವಾಯುದೇವರು ಯಾರು? ಜೀವೋತ್ತಮರಾಗಿದ್ದಾರೆ. ಭಗವಂತನನ್ನು ನೋಡಿಸಿಕೊಡುವ ಮಹಾಚೇತನರು ನಮ್ಮ ಮುಖ್ಯವಾಯುದೇವರು. ಭಗವಂತ ಇದ್ದಾನೆ, ಮಹಾ ದೊಡ್ಡವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನು ನಮ್ಮ ಕೈಗೆ ಸಿಗದೇ ಇದ್ದರೆ ಅವನಿಂದ ಏನು ಪ್ರಯೋಜನ ಇದೆ ನಮಗೆ? ಒಂದು ವಸ್ತು ನಮ್ಮಲ್ಲಿದ್ದಾಗ ಅದರಿಂದ ಪ್ರಯೋಜನ ಪಡಿಬೋದು. ಅಲ್ಲೆಲ್ಲೋ ವಸ್ತುವಿದ್ದರೆ ಇಲ್ಲಿಂದ ಪ್ರಯೋಜನ ಪಡಲಿಕ್ಕಾಗತ್ತಾ? ಅಲ್ಲಿರ್ತಕ್ಕಂಥ ವಸ್ತು ನಮಗೇನು ಪ್ರಯೋಜನ ಆಗತ್ತಾ? ಪ್ರಯೋಜನಕ್ಕೆ ಬರುತ್ತಾ? ಬರಲ್ಲ. ಭಗವಂತ ಎಂಬ ವಸ್ತು ನಮಗೆ ಪ್ರಯೋಜನಕ್ಕೆ ಬರಬೇಕಾಗಿದ್ದರೆ ಯಾರು ಬೇಕು? ಜೀವೋತ್ತಮರಾದಂತಹ ವಾಯುದೇವರೇ ಬೇಕು. ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು. ನಮ್ಮ ವಾಯುದೇವರು ಬಂದು ಆ ಸ್ವಾಮಿಯನ್ನು ಪರಿಚಯ ಮಾಡಿಕೊಟ್ಟರೆ ಆ ಭಗವಂತನಿಂದ ನಮಗೆ ಪ್ರಯೋಜನ, ಇಲ್ಲದೇ ಇದ್ದರೆ ಇಲ್ಲ. ಹೇಗೆ ಪರಿಚಯ ಮಾಡಿಕೊಡ್ತಾರೆ? ವಾಯುದೇವರು ಮುಂಚೆ ಇಲ್ಲಿಂದೇ ಪ್ರಾರಂಭ. ನಮಗೆ ಆ ಮುದ್ರೆಗಳು ಹಾಕಿಕೊಳ್ಳೋ ಕಾಲಕ್ಕೆ, ಹೇ ಗದಾಭಿಮಾನಿ ವಾಯುದೇವರೇ, ಭಗವಂತನನ್ನು ನೋಡಿಸಿಕೊಡಬೇಕು ನೀವು. ಹೇಗೆ ನೋಡಿಸಿಕೊಡ್ತಾರೆ? ಮಧ್ವಾಚಾರ್ಯೆಲ್ಲೋ ಇದ್ದಾರೆ ಅಂದರೆ
ಮಧ್ವಶಾಸ್ತ್ರದ ಮೂಲಕವಾಗಿ. ಇಷ್ಟಕ್ಕೆ ಮುಂಚೆ ಹೇಳಿದ್ವಿ ನಾವು, ಭಗವಂತ ಯಾವುದರಿಂದ ಗೊತ್ತಾಗ್ತಾ ಇದ್ದಾನೆ, ಯಾವುಗಳನ್ನು ಅಧ್ಯಯನ ಮಾಡೋದರಿಂದ ಗೊತ್ತಾಗ್ತಾ ಇದ್ದಾನೆ ಭಗವಂತ? ವೇದಗಳಿಂದ ಗೊತ್ತಾಗ್ತಾ ಇದ್ದಾನೆ. ಆ ವೇದಗಳ ಅರ್ಥ ನಮಗೆ ಆಗ್ತಾ ಇದೆ. ವೇದ ಪಂಕ್ತಿ ಇಟ್ಕೊಂಡ್ರೆ ಓದೋದಕ್ಕೂ ಕೈಲಾಗಲ್ಲ, ಇನ್ನು ಅರ್ಥ ಎಲ್ಲಿ ಆಗತ್ತೆ ಹೇಳ್ರಿ? ಅರ್ಥ ಆಗದಂತಹ ಒಂದು ಸ್ಕ್ರಿಪ್ಟು, ಸಾಹಿತ್ಯ ನಮಗೇನು ಪ್ರಯೋಜನ ಆಗುತ್ತಾ? ಆಗಲ್ಲ. ಆದರೆ ಅದರಿಂದಲೇ ನಾವು ಉದ್ಧಾರ ಆಗಬೇಕಾಗಿದೆ. ವೇದಗಳ ಸಾಹಿತ್ಯದಿಂದಲೇ, ವೇದ ವಾಂಗ್ಮಯದಿಂದಲೇ ನಮ್ಮ ಉದ್ಧಾರ ಆಗಬೇಕಾಗಿದ್ದರೆ ಆ ವಾಂಗ್ಮಯ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡಬೇಕು? ಅದನ್ನು ಚೆನ್ನಾಗಿ ತಿಳಿದುಕೊಂಡಿರತಕ್ಕಂಥವರ ಆಶ್ರಯವನ್ನು ಪಡಿಬೇಕು ನಾವು. ವೇದಗಳನ್ನು ಚೆನ್ನಾಗಿ ತಿಳಿದುಕೊಂಡಿರತಕ್ಕಂತಹ ಮಹಾಚೇತನರು ಯಾರು ಇಡೀ ಜಗತ್ತಲ್ಲಿ ಅಂದರೆ ಜೀವೋತ್ತಮರಾದಂತಹ ವಾಯುದೇವರು. ಅವರು ಪಾದವನ್ನು ಹಿಡಬೇಕು. ಅವರು ಯಾರಪ್ಪ ಅಂದರೆ ನಮಗಾಗಿ ಬಂದ ಮಹಾಗುರುಗಳು, ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ನಮ್ಮ ಇಡೀ ಜೀವಮಾನದಲ್ಲಿ 3 ಕೆಲಸವನ್ನು ಎಂಥ ಪರಿಸ್ಥಿತಿಯಲ್ಲಾದರೂ ಬಿಡಬಾರ್ದು. ಇರುವ ತನಕ ತಂದೆ ತಾಯಿಗಳ ಸೇವೆ ಕಡ್ಡಾಯ. ಅವರು ಹೋದ ನಂತರದಲ್ಲಿ ಅವರ ಶ್ರಾದ್ದಾದಿಗಳು ಕಡ್ಡಾಯ, ಮೊದಲನೇದು. ಮತ್ತು ತ್ರಿಕಾಲ ಸಂಧ್ಯಾವಂದನ. ಆಚಾರ ಗಟ್ಟಿಯಾಗಿ ಹೇಳ್ತಾರೆ ಅಂದ್ಕೋಬೇಡಿ. ಟ್ರೀಟ್ಮೆಂಟ್ ಕೊಡೋ ಕಾಲಕ್ಕೆ ಡಾಕ್ಟ್ರು ಇದ್ದಾಗ ಹೇಳಿದ್ರೆ ಮಾತ್ರ ಆ ರೋಗಿ ತೊಗೊಳ್ಳಿಕ್ಕಾಗತ್ತೆ. ತ್ರಿಕಾಲ ಸಂಧ್ಯಾವಂದನ ಕಡ್ಡಾಯ. ನಾವು ಮಕ್ಕಳು ಬಂದಾಗ ಸಂಧ್ಯಾವಂದನ ಮಾಡಿದ್ಯಾ ಅಂತ ಕೇಳ್ತೀವಿ, ಅಲ್ಲಿ ಪೂಜೆ ಮಾಡಿದ್ಯಾ ಅಂತ ಯಾರನ್ನ ಕೇಳ್ತಾರೇನ್ರಿ? ಸಂಧ್ಯಾವಂದನ ಆಯ್ತೇನಪ್ಪ ಅಂತ ಕೇಳ್ತೀವಿ. ಸಂಧ್ಯಾವಂದನ, ತ್ರಿಕಾಲ ಸಂಧ್ಯಾವಂದನ ಕಡ್ಡಾಯ 2 ಆಯಿತು. 3ನೇದು ಮಧ್ವನವಮಿ. ಮಧ್ವನವಮಿ ಮಾಡೋದಂದರೆ ಮಾಘಶುದ್ಧ ನವಮಿ ದಿವಸ ಅವ್ರ ಫೋಟೋ ಇಟ್ಟು ಹಾರ ಹಾಕೋದಲ್ಲ, ಪಲ್ಲಕ್ಕಿಯಲ್ಲಿ ಇಟ್ಟು ಹೊತ್ಕೊಂಡು ಹೋಗೋದಲ್ಲ, ನಿರಂತರ ಅವರ ಶಾಸ್ತ್ರಗಳನ್ನು ಹೇಳೋದು, ಕೇಳೋದು, ಅದರಂತೆ ನಡೆದುಕೊಳ್ಳೋದು. ನೋಡಿ, ಇದು 3 ಕಡ್ಡಾಯ. ಯಾರಿಗೆ ಮೋಕ್ಷ ಬೇಕು ಅಂತ ಕೂತಿದ್ದೀರಾ, ಇವು 3 ಮಾಡದೇ ಇದ್ದರೆ ಮೋಕ್ಷ ದೂರತೋಪಾಸ್ತ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು ಸೇವೆ ಮಾಡದೇ ಇದ್ದರೆ ಎಷ್ಟು ಸುಧಾಮಂಗಳ ಮಾಡಿದ್ರು, ಎಷ್ಟು ದೇವ್ರ ಪೂಜೆ ಮಾಡಿದ್ರು, ಎಷ್ಟು ಪ್ರವಚನ ಮಾಡಿದ್ರು ಸ್ವಾಮಿ ಸ್ವೀಕಾರ ಮಾಡಲ್ಲ ನಮ್ಮ ಸೇವೆಯನ್ನು. ಆ ಸೇವೆಯೆಲ್ಲ ಕೂಡ ದೈತ್ಯರು ತೊಗೊಂಡು ಹೋಗ್ತಾರೆ. ತ್ರಿಕಾಲ ಸಂಧ್ಯಾವಂದನ, ಕಾಲ ಕಾಲಕ್ಕೆ ನಾವು ಮಾಡತಕ್ಕಂತಹ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಕ್ರಿಯೆ, ಕರ್ಮ ಅಂದರೆ ಸಂಧ್ಯಾವಂದನ. ನಮ್ಮಲ್ಲಿ ಪಾಪ ಕೂತಾಗ ಸತ್ಕಾರ್ಯ ಮಾಡಲಿಕ್ಕಾಗಲ್ಲ. ಹೊಟ್ಟೆನೋ ತುಂಬ ನೋವ್ತಾ ಇದೆ, ಪ್ರವಚನ ಮಾಡಲಿಕ್ಕಾಗತ್ತಾ? ಹೊಟ್ಟೆ ತುಂಬ ನೋವ್ತಾ ಇದೆ, ಪ್ರವಚನ ಕೇಳೋಕ್ಕಾಗತ್ತಾ? ತಲೆ ನೋವ್ತಾ ಇದೆ, ಪೂಜೆ ಮಾಡೋಕ್ಕಾಗತ್ತಾ? ದೇಹ ಆರೋಗ್ಯ ಇರಬೇಕು. ಈ ರೋಗ ರೋಜಿನ ಯಾವುದರಿಂದ ಬರ್ತಾ ಇದೆ ನಿಮಗೆ? ನಾವು ಮಾಡೋದು ಪಾಪದಿಂದ ಬರ್ತಾ ಇದೆ. ಆ ಪಾಪ ಯಾವುದರಿಂದ ಪರಿಹಾರ ಆಗ್ತಾ ಇದೆ? ಸಂಧ್ಯಾವಂದನದಿಂದ ಪರಿಹಾರ ಆಗ್ತಾ ಇದೆ. ತ್ರಿಕಾಲ ಸಂಧ್ಯಾವಂದನ ಮತ್ತು ಶ್ರೀಮದಾಚಾರ್ಯರ ಪಾದಗಳನ್ನು ಬಿಡದೆ ಸ್ಮರಣೆ ಮಾಡಬೇಕು. ಶ್ರೀಮದ್ ವಿಶ್ವಂಗ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸತು ಪಾಂಸವೋಸ್ಮಾನ್ ಪುನಂತೂ. ಜಲ ಅಂದರೆ ನೀರು, ನೀರು ಅಂದರೆ ಶಾಸ್ತ್ರ. ಬರೇ ನೀರಲ್ಲ, ಶ್ರೀಮದಾಚಾರ್ಯ ಶಾಸ್ತ್ರ ನಮ್ಮನ್ನು ಪುನೀತರನ್ನಾಗಿ ಮಾಡಲಿ. ನಾವು ಗದಾ ಮುದ್ರೆಯನ್ನು ಹಾಕ್ಕೊಳ್ತಾ ಇದ್ದರೆ ಇಷ್ಟು ಚಿಂತನೆ ಬರಬೇಕ್ರಿ. ಅದಕ್ಕೆ ನಮ್ಮ ಪರಮಪೂಜ್ಯ ವಿದ್ಯಾಪ್ರಸನ್ನ ತೀರ್ಥರು ಹೇಳ್ತಾರೆ, ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವಾಮುನಿಗಳ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಕೋತಿಯ ರೂಪದಿ ಭೂತಳದಿ ಬಲು ಖ್ಯಾತಿ ಪಡೆದ ರಾಮದೂತಾರ ಸೇವೆಯು ಜನುಮ ಜನುಮದಲ್ಲಿ ಎನಗಿರಲಿ. ಶುದ್ಧ ದ್ವಿಜ ಕುಲದಿ ತಾವುದ್ಭವಿಸಿ. ನೋಡಿ,
ಕೋತಿಯ ರೂಪದಿ ಭೂತಳದಿ ಬಲು ಖ್ಯಾತಿ ಪಡೆದ ರಾಮದೂತಾರ ಸೇವೆ. ಇಷ್ಟು ಚಿಂತನೆ ಬರಬೇಕು. ಒಂದು, ನಾವು ಗದಾಮುದ್ರವನ್ನು ಹಿಡಿದಿದ್ದೀವಂದರೆ ಈ ಚಿಂತನೆಯಿಂದ ಹಾಕ್ಕೊಂತ ಬನ್ನಿ, ತಾನಾಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಬಸ್ಸಲ್ಲಿ ಕೂತ್ಕೋಬೇಕಷ್ಟೇ. ನಾವು ನಿದ್ದೆ ಮಾಡ್ತಾಯಿದ್ರು ಕೂಡ ಬಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ, ಹೌದೋ ಅಲ್ಲೋ? ಒಮ್ಮೆ ನಾವು ಈ ಚಿಂತನೆಯಿಂದ ಮುದ್ರೆಯನ್ನು ಹಾಕ್ಕೊಂಡ್ಬಿಟ್ರೆ ಬಸ್ಸಲ್ಲಿ ಕೂತಂತೆ ನಾವು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ಹೀಗೆ ಈ ಗದಾಮುದ್ರೆಯ ಚಿಂತನೆ ಮಾಡಬೇಕು, ವಾಯುದೇವರ ಚಿಂತನೆ ಮಾಡಬೇಕು, ಎಡಬಿಡದೆ ಶಾಸ್ತ್ರಾವಲೋಕನ. ಎಲ್ಲೇ ಓಡಾಡ್ತಾ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ಏನಾಚಾರ್ಯ ಎಲ್ಲವನ್ನು ಬಿಟ್ಟು ಕೂಡೋಕ್ಕಾಗತ್ತಾ ಅಂದರೆ, ನಿಮ್ಮ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ್ರಿ, ಬೇಡ ಅಂತ ಹೇಳ್ತಾ ಇಲ್ಲ. ಆ ಮಾಡುವ ಕಾಲದಲ್ಲಿ ಕೂಡ ಆ ನಮ್ಮ ವಾಯುದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾರೆ, ಚಿಂತನೆ ಬಂದರೂ ಸಾಕು. ಆ ಹರಿ ನಮ್ಮಿಂದ ಮಾಡಿಸ್ತಾ ಎನ್ನುವ ಚಿಂತನೆ ಬಂದರೂ ಸಾಕು. ನಾಹಂಕರ್ತ ಹರಿಹಿ ಕರ್ತ, ನಾಹಂಕಾರಯಿತ ಹರಿಹಿ ಕಾರಯಿತ. ಹೀಗೆ ಆ ಗದಾಮುದ್ರೆಯನ್ನು ನಾವು ಎಲ್ಲಿ 5 ಸ್ಥಾನದಲ್ಲಿ ಹಾಕ್ಕೋಬೇಕಾಗಿದೆ. ಗದ ಬಗ್ಗೆ ಚಕ್ರಕ್ಕೆ ಅಭಿಮಾನಿ ದೇವತೆ ಯಾರು? ಬಹಳ ಕಡ್ಡಾಯ, ಮಸ್ಟ್ ಆ್ಯಂಡ್ ಶುಡ್ ತಿಳ್ಕೋಬೇಕ್ರಿ. ದೇರ್ ಈಸ್ ನೋ ಆಪ್ಷನ್. ಇದು ತಿಳ್ಕೊಂಡ್ರೇ ಆಗೋದು ನಮಗೆ. ಅಡಿಗೆ ಮಾಡಬೇಕಾದ್ರೆ ಫ್ಯೂಯಲ್ ಯಾವ ರೀತಿ ಬೇಕೋ, ಅಗ್ನಿ ಯಾವ ರೀತಿ ಬೇಕೋ ಆ ರೀತಿ, ಒಳ್ಳೆ ಅಕ್ಕಿ ಇದೆ, ನೀರಿದೆ, ಎಲ್ಲ ಇದೆ, ಇಜ್ಜುಲೇ ಇಲ್ಲ, ಅಡಿಗಾಗತ್ತಾ? ಆಗೋದೇ ಇಲ್ಲ. ಎಲ್ಲ ಇದೆ ನಮ್ಮ ಹತ್ರ. ಈ ಜ್ಞಾನ ಇಲ್ಲದೇ ಇದ್ದರೆ ಸಾಧನೆ ಇಲ್ಲ. ಚಕ್ರಮುದ್ರೆಗೆ ಅಭಿಮಾನಿ ದೇವತೆ ಯಾರು? ದುರ್ಗಾದೇವಿಯರು. ಹೇಳಿದ್ನಲ್ಲ, ಆ ಚಿಂತನೆ ಬರಬೇಕು. ಅದಾದ ನಂತರದಲ್ಲಿ ಶಂಖಮುದ್ರೆಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿಯರು, ಶ್ರೀದೇವಿಯರು ಸಾತ್ವಿಕ ಗುಣ ಕೊಡ್ತಾ ಇದ್ದಾರೆ. ತಮೋಗುಣ ದುರ್ಗಾದೇವಿ ಕೊಡಲ್ಲ, ಲಕ್ಷ್ಮೀದೇವಿಯರು ಸಾತ್ವಿಕ ಗುಣ ಕೊಡ್ತಾ ಇದ್ದಾರೆ. ಅನಂತರ ಗದಾಮುದ್ರ ಯಾವುದು ಇಲ್ಲಿ? ಗದಾಮುದ್ರ ಪ್ರಾಣದೇವರು ಚಿಂತನೆ ಮಾಡೋದು. ಅದಾದ ನಂತರದಲ್ಲಿ ಹೇಳ್ತಾ ಇದ್ದಾರೆ ಪದ್ಮಮುದ್ರಾ. ಪದ್ಮ ಅಂದರೆ ಪದ್ಮಮುದ್ರೆಗೆ ಅಭಿಮಾನಿ ದೇವತೆ ಭೂದೇವಿಯರು. ಭೂದೇವಿ ರಜೋಗುಣಕ್ಕೆ ಅಭಿಮಾನಿ ದೇವತೆ. ಹೇಳ್ತಾ ಇದ್ದಾರೆ ಇಲ್ಲಿ, ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದ ಪದ್ಮಹಸ್ತಸ್ಥಿತೋ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಈ ಮಂತ್ರಗಳು ಹೇಳ್ಕೊಳ್ತಾನೆ ಹಾಕ್ಕೋಬೇಕ್ರಿ. ಸುಮ್ಮನೆ ನಾವು ಏನೋ ಮಾತಾಡ್ತಾ ಮುದ್ರೆ ಹಾಕ್ಕೋಬೇಡಿ. ಒಂದು 15-20 ನಿಮಿಷದ ಕಾಲ ಇದಕ್ಕೆ ಮೀಸಲಾಗಿಡಬೇಕು ನಮ್ಮ ಜೀವನದಲ್ಲಿ. ಮುದ್ರೆ ಹಾಕ್ಕೊಂಬೋದು, ಗೋಪೀಚಂದ ಹಾಕ್ಕೊಂಬೋದು, ಮುದ್ರೆ ಹಾಕ್ಕೊಳ್ಳಿಕ್ಕೆ ಇಡಬೇಕು, ಮೀಸಲಾಗಿಡಬೇಕು. ಇಲ್ಲಿ ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದ ಪದ್ಮ ಹಸ್ತಸ್ಥಿತೋ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಇಲ್ಲಿ ಸಂಸಾರ ಭಯಭೀತಾನಾಂ ಯೋಗಿನಾಂ ಅಭಯಪ್ರದ. ಈ ಸಂಸಾರದ ಭಯದಿಂದ ಭೀತರಾಗಿರತಕ್ಕಂಥವರು. ಸಾಕಪ್ಪ ಈ ಸಂಸಾರ, ಎದ್ದಾಗಿಂದ ಮಲಗುವ ತನಕ ತಾಪತ್ರಯಗಳೇ ರೀ. ಸುಖವಾಗಿದ್ದು ಯಾವುದು ನೋಡಿದ್ದೀವಿ ನಾವು? ಸುಖಲಿ ಸಂಸಾರ ಬಹಳ ಭಯಂಕರವಾಗಿದೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ. ರಾಯರ ಸ್ತೋತ್ರ ಹೇಳ್ತಾರೆ, ಸಾಗರ ಯಾವಾಗ ಬಂತು ಅಂತ ಹೇಳ್ಬೋದು, ಕಾಲ ಇದೆ. ಸಾಗರರ ಪುತ್ರರಿಂದ ಸಾಗರ ಬಂತು ಅಂತೇಳಿ. ಆದರೆ ಈ ಸಂಸಾರ ಸಾಗರ ಪ್ರಕೃತಿತಃ ಅಗಾಧೆ, ಬಹಳ ದೊಡ್ಡದ್ರಿ, ದಾಟುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥ ಈ ಸಂಸಾರದಿಂದ ಭಯಭೀತರಾದಂಥವರಿಗೆ ಮತ್ತು ಯೋಗಿನಾಂ ಅಭಯಪ್ರದ, ಯೋಗಿಗಳು ಕೂಡ ಅಭಯಪ್ರದಾನ ಮಾಡತಕ್ಕಂಥವನಾಗಿದ್ದಾನೆ ಸ್ವಾಮಿ. ಪದ್ಮಹಸ್ತಸ್ಥಿತೋ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಪದ್ಮಹಸ್ತಸ್ಥಿತ, ಪದ್ಮ ಅಂದ್ರೇನು? ಆ ಪದ್ಮ ಹೂವನ್ನು ಹಿಡ್ಕೊಡ್ತಕ್ಕಂಥ ಭಗವಂತ ನನ್ನ ರಕ್ಷಣೆ ಮಾಡಲಿ ಎಲ್ಲ ಭಯಗಳಿಂದ. ಏನು ಭಯ ನಮಗೆ?
ಭಯ ಏನು ಭಯ ಅಂತ ಗೊತ್ತಾಗಬೇಕಲ್ಲ. ಎದ್ದಾಗಿಂದ ಇನ್ನೊಬ್ಬರು ಯಾವ ನಮ್ಮನ್ನು ಹಿಂಸೆ ಕೊಡ್ತಾರೋ, ಯಾವ ರೋಗ ಬರುತ್ತೋ, ಯಾವ ಕೊರೋನಾ ಬರುತ್ತೋ, ಯಾವ ಬ್ಲ್ಯಾಕ್ ಫಂಗಸ್ ಬರೋ, ಇದೇ ಭಯ ನಮಗೆ ಎದ್ದಾಗಿಂದ ನೋಡ್ರಿ. ಮನೇಲಿ ಕೂತಿದ್ರೂ ಬಂದು ಒಕ್ಕರಿಸ್ತಾ ಇದೆ. ಏನು ಮಾಡಬೇಕಿದ್ರಕ್ಕೆ? ಇದೇ ಭಯ. ಆ ಮಗುವಿಗೆ ಒಂಥರ ಭಯ, ಬಾಲ್ಯದಲ್ಲಿ ಒಂಥರ ಭಯ, ಯೌವನದಲ್ಲಿ ಒಂಥರ ಭಯ, ವೃದ್ಧಾಪ್ಯದಲ್ಲಿ ಒಂಥರ ಭಯ. ಕಣ್ಣು ಬಿಟ್ಟರೆ ಭಯ ಭಯ ಭಯ. ರಸ್ತೆಗೆ ಹೋದರೆ ಇಲ್ಲಿ ಆಕ್ಸಿಡೆಂಟ್ ಆಗುತ್ತಂತೂ ಭಯ. 10 ಜನ ಕಲಿತಾಗ ಯಾರನ್ನು ಅಪಾರ್ಥ ಮಾಡಿಕೊಂಡು ದೂರ ಆಗ್ತಾರೋ ಅಂತ ಭಯ. ಉಪನ್ಯಾಸ ಕೂತಾಗ ಇಲ್ಲಿ ಅಪಶಬ್ದ ಬರುತ್ತೋ ಎಲ್ಲಿ ಅಂತ ಭಯ. ಹೀಗೆ ಅನಂತ ಭಯಗಳು ಕೂತಿದೆ. ಈ ಎಲ್ಲ ಭಯಗಳಿಂದ ಸ್ವಾಮಿನ ರಕ್ಷಣೆ ಮಾಡಲಿ. ಸಂಸಾರ ಭಯಭೀತಾನಾಂ ಅಂದೇನು? ಪದ್ಮಮುದ್ರೆಯನ್ನು ಹಿಡಿದುಕೊಂಡಾಗ ಭಯದಿಂದ ಹೊರಗೆ ಬರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಪದ್ಮದ ಲಕ್ಷಣ ಏನು ಗೊತ್ತಾ ನಿಮಗೆ? ಪದ್ಮಾಕ್ಷಿ ಅಂತ ಕರೀತಾರೆ. ಪದ್ಮಾಕ್ಷಿ ಪದ್ಮಸಂಭವೇ ಅಂತ ಹೇಳಿ ಪದ್ಮೋದರಿ ಹೇಳ್ತೀವಿ. ಪದ್ಮಾಸನೆ, ಕಮಲಾಸನೆ ಅಂತ ಹೇಳ್ತೀವಲ್ಲ. ಕಮಲ ಪದ್ಮ ಅಂದರೆ ಒಂದು, ಕಮಲಾಕ್ಷ ಅಂತ ಹೇಳ್ತಾರೆ. ಆ ಕಮಲದ ಒಂದು ವಿಶಿಷ್ಟ ಗುಣ ಇದೆ. ಕಮಲ ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ನಾಶವಾಗುತ್ತೆ. ಆದರೆ ನೀರನ್ನು ಮಾತ್ರ ಅಂಟಿಸಿಕೊಳ್ಳೋದಿಲ್ಲ. ಕಮಲದ ಲಕ್ಷಣ. ಭಗವಂತ ತನ್ನ ಹಸ್ತದಲ್ಲಿ ಕಮಲ ಹಿಡಿದುಕೊಂಡಿದ್ದಾನೆ ಅಂದರೆ, ಕಮಲಾಕ್ಷನಾಗಿದ್ದಾನೆಂದರೆ ಏನರ್ಥ? ಯಾವುದನ್ನು ನಾವು ಅಂಟಿಸಿಕೊಳ್ಳದೇ ಇದ್ದರೆ ನಮಗೆ ಭಯ ಇಲ್ಲ. ಯಾವುದನ್ನು ಅಂಟಿಸಿಕೊಂಡ್ರೆ ಭಯ ನಮಗೆ. ನೋಡಿ, ನಮಗೆ ಈ ಪದ್ಮದ ಲಕ್ಷಣ ಏನು? ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರಲ್ಲೇ ನಾಶ ಆಗುತ್ತೆ, ನೀರನ್ನು ಮಾತ್ರ ಅಂಟಿಸಿಕೊಳ್ಳೋದಿಲ್ಲ. ನಾವು ಅಷ್ಟೇ ಸಂಸಾರದಲ್ಲೇ ಹುಟ್ಟಿದ್ದೇವೆ, ಸಂಸಾರದಲ್ಲಿ ಬೆಳೀತಾ ಇದ್ದೇವೆ, ಸಾಯ್ತಾ ಇದ್ದೇವೆ. ಯಾಕೆ ಭಯ ಬಂತು ಅಂದರೆ ಅಂಟಿಸಿಕೊಳ್ಳೋಣದರಿಂದ. ಏನು ನೋಡಿದ್ರೂ ಬೇಕು ಬೇಕು ಬೇಕು, ಯಾವುದು ಕಂಡ್ರೂ ಮನೆಗೆ ತಂದು ಹಾಕಬೇಕು, ಏನು ನೋಡಿದ್ರು ನನಗೆ ಸ್ವಂತ ಆಗಬೇಕು ಅಂತೇಳಿ ಯಾವುದು ಕಂಡ್ರೂ ಕೂಡ ಬೇಕು ಬೇಕು, ಅಂಟು ಸಿಗ್ತಾ ಇದೆ ನಮಗೆ. ಆ ಅಂಟು ಹೊಟ್ಟೋಗ್ಬಿಟ್ರೆ ನಮಗೆ ಭಯ ಹೊಟ್ಟೋಗತ್ತೆ. ನೋಡಿರಿ, ಒಂದು ಉದಾಹರಣೆ ಕೊಡ್ತೇನೆ. ಅಭಿಮಾನ ಎಂಬ ಅಂಟಿಂದ ಭಯ ಬೈತೆ ನಮಗೆ. ಒಬ್ಬ ಒಳ್ಳೆ ಕುದುರೆ ಇದೆ. ಆ ಕುದುರೆ ಬೆಳೆಸಿದ್ದಾನೆ. ಒಬ್ಬನಿಗೆ ಮಾರಾಟ ಮಾಡಿಬಿಟ್ಟಿದ್ದಾನೆ. ಅವನು ಮಾರಾಟ ಮಾಡಿದಾಗ ಅವನ ಮನೆಗೆ ಹೋಗಿ ಕುದುರೆ ಸತ್ತೋಯ್ತು. ಅವನಿಗೆ ಕುದುರೆ ಮಾರಿರ್ತಾನಲ್ಲ, 10 ವರ್ಷ ಚೆನ್ನಾಗಿ ಸಾಕಿ ಬೆಳೆಸಿದ್ದಾನೆ. ಅವನಿಗೆ ಆ ಕುದುರೆ ಸತ್ತೋಗಿದ್ದಕ್ಕೆ ಸಂತೋಷ ಆಗತ್ತೋ ದುಃಖ ಆಗತ್ತೋ ಹೇಳಿ? ಸಂತೋಷ ಆಗತ್ತೆ ಅವನಿಗೆ. ಯಾಕೆ? ನನ್ನ ಹತ್ರ ಈ ಕುದುರೆ ಸತ್ತೋಗ್ಬಿಟ್ಟಿದ್ರೆ 1,00,000 ರೂಪಾಯಿ ನನಗೆ ನಷ್ಟ ಆಗ್ತಾ ಇತ್ತು. ಮಾರಾಟ ಮಾಡಿಬಿಟ್ಟಿದ್ದಾನೆ, ಅದ್ರ ಮೇಲೆ ಅಭಿಮಾನ ತೆಕ್ಕೊಂಡ್ಬಿಟ್ಟಿದ್ದಾನೆ. ಅದೇ ಅವನತ್ತಿದ್ದ ಸತ್ತೋಗ್ಬಿಟ್ಟಿದ್ರೆ ಗೊಳೋ ಅಂತ ಅಳ್ತಾ ಇದ್ದ. ಅಭಿಮಾನದ ಅಂಟು ಇತ್ತು, ಅಭಿಮಾನದ ಅಂಟು ಹೊಟ್ಟೋಯಿತು. ಅದು ಸತ್ತರೂ ಕೂಡ ಅವನಿಗೆ ದುಃಖ ಇಲ್ಲ. ಅಂದರೆ ನಮ್ಮ ದುಃಖಕ್ಕೆ ಏನು ಕಾರಣ ಅಂದರೆ ಅಂಟು ಕಾರಣ. ಏನು ಅಂಟು? ಅಭಿಮಾನ ಅಂಟು. ಅಭಿಮಾನವೇ ದುಃಖಕ್ಕೆ ಕಾರಣ. ಗೀತೆಯಲ್ಲಿ ಹೇಳ್ತಾನೆ. ಈ ಪದ್ಮ ಮುದ್ರೆಯನ್ನು ಹಾಕ್ಕೊಳ್ಳಿಕ್ಕೆ ನಾವು ಹಾಕಿಕೊಂಡು ಆ ಚಿಂತನೆ ಏನು ಮಾಡಬೇಕು? ಹೇ ಸ್ವಾಮಿ, ಈ ಸಂಸಾರದಲ್ಲಿ ಹುಟ್ಟಿಸಿದ್ಯಾ ನೀನು. ಸಂಸಾರದಲ್ಲಿ ಎಲ್ಲ ಕಡೆ ನಾವು ಬೆರಿಬೇಕು, ಬೆರಿದೇ ಇದ್ದರೆ ಜೀವನವೇ ಇಲ್ಲ. ಬೆರೆತರೂ ಕೂಡ ಆ ಅಂಟು ಅಂಟದಂತೆ ನೋಡಯ್ಯ ನಮಗೆ ಸಾಕಷ್ಟೇ. ಗಂಡ ಹೆಂಡತಿ ಮಗಳ ಒಡನಾಟ ಇರಬೇಕು, ಆದರೆ ಅವರಿಂದಲೇ ಸುಖ, ಅವರಿಂದಲೇ ನಾನು ಬದುಕಿದ್ದೇನೆ, ನಾನು ಇಲ್ಲದೇ ಇದ್ದರೆ ಇವರು ಇಲ್ಲ ಎಂಬ ಅಂಟು ಕೂತ್ಬಿಟ್ಟೆ ತಲೆ ಮೇಲೆ. ಇದೇ ಸಂಸಾರದ ಭಯ. ಇದು ಹೊಟ್ಟೋಗ್ಬಿಡ್ತಂದರೆ ಸಂಸಾರ ಭಯ ಇಲ್ಲ. ಅದೇ ಹೇಳ್ತಾ ಇದ್ದಾರೆ. ಏನು? ಪದ್ಮಹಸ್ತ ಸ್ಥಿತೋ ವಿಷ್ಣು ಪಾಹಿ ಮಾಂ ಸರ್ವತೋ ಭಯಾತ್. ಸರ್ವ ಭಯಕ್ಕೂ ಏನು ಮೂಲ ಕಾರಣ? ಅಂಟು ಮೂಲ ಕಾರಣ. ಅಭಿಮಾನ ಎಂಬ ಅಂಟು ಮೂಲ ಕಾರಣ. ಅದನ್ನು ನಾಶ ಮಾಡಯ್ಯ. ಏನರ್ಥ ಆಯಿತು? ಪದ್ಮ ಮುದ್ರೆ ಹಾಕ್ಕೊಳ್ತಾ ಇದ್ದೀವಿ. ಅಭಿಮಾನ ಬಿಡಬೇಕು. ಏನು ಅಭಿಮಾನ? ದುರಭಿಮಾನ. ನನ್ನಿಂದಲೇ ಇವರೆಲ್ಲ ಬದುಕಿದ್ದಾರೆ,
ನನ್ನ ಹೆಂಡತಿ ಮಕ್ಕಳನ್ನ ಸತ್ತೋಗ್ಬಿಟ್ರೆ ಇವರು ಸತ್ತು ಹೋಗ್ತಾರೆ ಅಂಟು ಅಭಿಮಾನ ನೋಡ್ರಿ ನಮಗೆ. ಇವ್ರು ಹೇಗೆ ಬದುಕ್ತಾನೆ ಇದಾಗಿದ್ದರೆ ಇವಳು ಅಂದ್ಕೊತಾ ಇರ್ತಾಳಂತೆ, ನನ್ನ ಗಂಡ ಮಕ್ಕಳು ಹೇಗಿರ್ತಾರೆ ನಾನು ಹೊಟ್ಟೋಗ್ಬಿಟ್ರೆ ಇವಳು ನೋಡ್ಕೊತಾ ಇರ್ತಾಳೆ. ಏನು ಅಷ್ಟು ಮುಂಚೆ ಹುಟ್ಟಿಲ್ಲೇನು, ಅಷ್ಟು ಮುಂಚೆ ಊಟ ತಿಂಡಿ ಮಾಡ್ತಾ ಇದ್ದಿಲ್ಲೇನು, 25 ವರ್ಷಕ್ಕೋ 30 ವರ್ಷಕ್ಕೋ ಭೇಟಿ ಮಾಡಿದ್ದೀವಿ, ಅಷ್ಟು ಮುಂಚೆ ಊಟ ಮಾಡಿಲ್ಲ, ಅಷ್ಟು ಮುಂಚೆ ನಿದ್ದೆ ಮಾಡಿಲ್ಲ, ಅಷ್ಟು ಮುಂಚೆ ಸುಖವಾಗಿದ್ದಿಲ್ಲ, ಯಾವಾಗ ಸುಖ ಕೊಟ್ಟನು ಇವಾಗ ಅವನೇ ಕೊಡ್ತಾನೆ. ಈ ಜ್ಞಾನ ಬಂದಾಗ ಪರಸ್ಪರ ದ್ವೇಷ ಬೆಳೆಯಲ್ಲ, ಯಥಾರ್ಥ ಜ್ಞಾನ ಬರುತ್ತೆ. ಯಥಾರ್ಥ ಜ್ಞಾನದಿಂದ ಅಂಟು ಹೋಗುತ್ತೆ, ದ್ವೇಷ ಹುಟ್ಟಲ್ಲ. ಇದು ಹೇಳ್ತಾ ಇದ್ದಾರೆ. ಇದು ಆ ಪದ್ಮಮುದ್ರೆಯನ್ನು ಹಾಕಿಕೊಳ್ಳೋ ಕಾಲಕ್ಕೆ ಚಿಂತನೆ. ಆ ಪದ್ಮಮುದ್ರೆಗೆ ಅಭಿಮಾನಿ ದೇವತೆ ಯಾರು? ಭೂದೇವಿ. ಆ ಭೂಮಿದೇವಿಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಹೇ ಭೂದೇವಿಯೇ, ಈ ರೀತಿ ಸಂಸಾರದ ಭಯಕ್ಕೆ ಕಾರಣೀಭೂತವಾಗಿರತಕ್ಕಂತಹ ಈ ಅಭಿಮಾನ ಎಂಬ ಅಂಟನ್ನು ತೆಗೆದುಹಾಕುತ್ತಾಯಿ ಅಂತ ಹೇಳ್ತಾರೆ. ನಾವು ದೇವ್ರ ಪೂಜೆ ಮಾಡೋ ಕಾಲಕ್ಕೆ ರಜೋಭಿಮಾನಿನ್ಯೈ ಭೂಮ್ಯೈ ನಮಃ ಪೂಜೆ ಮಾಡ್ತೀವೋ ಇಲ್ಲೋ, ತಮೋಭಿಮಾನಿನ್ಯೈ ದುರ್ಗಾಯೈ ನಮಃ ಇವನ್ನೆಲ್ಲ ಪೂಜೆ ಮಾಡಿ ಯಾಕೆ ಮಾಡ್ತೀವಂದರೆ, ತಮೋ ಗುಣದಲ್ಲಿ ಪ್ರೇರಣೆ ಮಾಡಬೇಡ, ರಜೋಗುಣದಲ್ಲಿ ಪ್ರೇರಣೆ ಮಾಡಬೇಡ, ಸಾತ್ವಿಕ ಗುಣ ಪ್ರೇರಣೆ ಮಾಡು. ಹೀಗೆ ಆ ಪದ್ಮಮುದ್ರೆ ಚಿಂತನೆ ಮಾಡಿ ಎಲ್ಲೆಲ್ಲಿ ಹಾಕ್ಕೋಬೇಕಿಲ್ಲಿ? ಆ ಪದ್ಮಮುದ್ರೆನ ಎದೆಗೆ ಒಂದು, ಆದ ನಂತರದ ಹೊಟ್ಟೆಯ ಬಲಭಾಗಕ್ಕೆ ಒಂದು, ಎದೆಯ ಬಲಭಾಗಕ್ಕೆ ಒಂದು, ಬಲಭುಜಕ್ಕೆ 2. ಎಷ್ಟಾಯಿತು? ಒಟ್ಟು 5 ಮುದ್ರೆಗಳಾಯಿತು. ಚಕ್ರ, ಶಂಖ, ಗದ, ಪದ್ಮ ಆಯಿತು. ಇನ್ನು ಉಳಿದಿದ್ಯಾವುದು? ನಾರಾಯಣ ಮುದ್ರಾ. ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ. ಈ ನಾರಾಯಣ ಮುದ್ರೆಗೆ ಅಭಿಮಾನಿ ದೇವತೆ ಯಾರು ಅಂದರೆ ನಾರಾಯಣ ದೇವರೇ ಆಗಿದ್ದಾರೆ. ಈ ನಾರಾಯಣ ಮುದ್ರೆ ಎಲ್ಲ ಕಡೆ ಹಾಕ್ಕೋಬೇಕ್ರಿ, 51 ಕಡೆ ಹಾಕ್ಕೋಬೇಕು. ನಾರಾಯಣ ಮುದ್ರೆ ಇಲ್ಲ, ಹೆಣ್ಣು ಮಕ್ಕಳು ಕೂಡ ಗದಿ ನಾರಾಯಣ ಅವಶ್ಯವಾಗಿ ಹಾಕ್ಕೋಬೇಕು. ಹುಟ್ಟಿದಂಥ ಮಗುವಿಗೆ ಸ್ನಾನ ಮಾಡಿದ ನಂತರದಲ್ಲಿ ಕೂಡ ಗೋಪಿಚಂದ ಗದಿ ನಾರಾಯಣ ಹಾಕಬೇಕು. ನೋಡಿ, ಎಲ್ಲ ಮಕ್ಕಳಿಗೆ ಮನೆಯಲ್ಲಿ ಪಾತ್ರೆ ಪಡೆವು ಕೂಡ ಹಾಕಬೇಕು ಅಂತ ಹೇಳಿದ್ರು ಶಾಸ್ತ್ರದಲ್ಲಿ. ನಿನ್ನೆ ವಾಹನಗಳಿಗೆ, ಪಾತ್ರೆಗಳಿಗೆ, ಮನೆ ಮುಂದೆ ಎಲ್ಲ ಶಂಖಾಚಾರಕ್ಕೆ ನೋಡಿ ಶಂಖಾಚಕ್ರ ಹಾಕಿರ್ತಾರೆ. ನೋಡಿದ್ದೀರ, ರಂಗೋಲಿ ಹಾಕೋ ಕಾಲಕ್ಕೆ ಹೆಣ್ಣು ಮಕ್ಕಳು ಶಂಖಾಚಕ್ರ ಹಾಕಿರ್ತಾರೆ. ಯಾಕೆ ಅಂದರೆ ವಿಚಾರ ಗೊತ್ತಿಲ್ಲ, ಇನ್ನು ಹಾಕ್ಕೊಂಡು ಬರ್ತಾ ಇದ್ದೀವಿ. ಭಗವಂತನ ಚಿಹ್ನೆ, ಅಲ್ಲಿ ಭಗವಂತನ ಸನ್ನಿಧಾನ ಇದೆ. ಹೀಗೆ ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ. ನಾರಾಯಣ ಮುದ್ರೆ ನೋಡಿದ್ರೂ ಸಾಕಂತೆ, ಚಂಡಾಲನು ಕೂಡ ಬ್ರಹ್ಮಘಾತಕಃ, ಬ್ರಹ್ಮಹತ್ಯ ಮಾಡಿದ್ರೂ ಕೂಡ ಮುಕ್ತಿಯನ್ನು ಪಡಿತಾ ಇದ್ದಾನೆ. ಸರ್ವಶ್ರೇಷ್ಠವಾದಂಥ ನಾರಾಯಣ ಮುದ್ರೆ. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕಃ ವೈಕುಂಠಭುವನಲೋಕಂ ಗಮಿಷ್ಯತಿ ಪ್ರಾತರಧೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ ಸಾಯಮಧೀಯಾನೋ ದಿವಸಕೃತಂ ಪಾಪಂ ನಾಶಯತಿ ಮಾದ್ಯಂದಿನಮಾದಿತ್ಯಾಭಿಮುಖೋದಿಯಾನಾತ್ ಪಂಚಪಾತಕೋಪಪಾತಕಾತ್ ಪ್ರಮುಚ್ಯತೆ. ಒಮ್ಮೆ ನಾವು ನಾರಾಯಣ ಅಂತ ಹೇಳಿದಾಗ ಬೆಳಿಗ್ಗೆದ್ದು ರಾತ್ರಿ ಮಾಡಿದ ಪಾಪ ನಾಶ ಆಗ್ತಾ ಇದೆ, ಸಾಯಂಕಾಲ ಮಾಡಿದಾಗ ಬೆಳಿಗ್ಗೆ ಮಾಡಿದ ಪಾಪ ನಾಶ ಆಗ್ತಾ ಇದೆ, ಮಧ್ಯಾಹ್ನ ಮಾಡಿದಾಗ ಪಂಚ ಪಾತಕಗಳೆಲ್ಲ ನಾಶ ಆಗ್ತಾ ಇದೆ. ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ ನಾರಾಯಣ ಸಾಯುಜ್ಯಮವಾಪ್ನೋತಿ ನಾರಾಯಣ ಸಾಯುಜ್ಯಮವಾಪ್ನೋತಿ ಯ ಏವಂ ವೇದ ಇತ್ಯುಪನಿಷತ್ತು. ಅದ್ಭುತವಾದಂತಹ ಮಂತ್ರ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ಅಂತ ಹೆಂಗಸರಲ್ಲಿ ಬಿಟ್ಟರೆ ಗಾಯತ್ರಿ ಮಂತ್ರದ ಫಲ ಬರ್ತಾ ಇದೆ. ಹೆಣ್ಣು ಮಕ್ಕಳು ಗಾಯತ್ರಿ ಮಂತ್ರ ಹೇಳುವಂತೆ ಇಲ್ಲ, ಉಪನಯನ ಆದವರು ಆಗದೇ ಇದ್ದವರು ಹೇಳುವಂತೆ ಇಲ್ಲ.
ಜಾತಾಶೌಚ ಮೃತಾಶೌಚ ಮಾಡಿ ಬಂದಾಗ ಹೇಳುವಂತೆ ಇಲ್ಲ. ಆವಾಗ ನಾರಾಯಣ ಸ್ಮರಣೆ ಮಾಡಿದ್ರೂ ಸಾಕು ನೋಡ್ರಿ, ಸಕಲ ವೇದಗಳ ಪುಣ್ಯ ಬರ್ತಾ ಇದೆ. ಅಂಥ ನಾರಾಯಣ ಮುದ್ರೆಯನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಹಾಕ್ಕೋಬೇಕಂತೆ. ಎಲ್ಲಿ? ಒಟ್ಟು 51 ಕಡೆ ಹಾಕ್ಕೋಬೇಕಂತೆ. 12 ದ್ವಾದಶ ನಾಮಗಳನ್ನು ಹಾಕ್ಕೋಬೇಕು. 19, 10, 5, 5, 51 ಲೆಕ್ಕ ಹಾಕ್ಕೊಳ್ಳಿ. ಹಾಕ್ಕೊಂಡಾಗ ಇದು ಮುದ್ರ ಧಾರಣ ಮಾಡತಕ್ಕಂತಹ ಕ್ರಮ. ಮುದ್ರೆ ಎಲ್ಲ ಕಡೆ ಹಾಕ್ಕೋಬೇಕು. ಹಾಕಿಕೊಂಡು ಓಂ ನಮೋ ನಾರಾಯಣಾಯ ತೊಳೆದು 5 ಮುದ್ರೆ ಚೆನ್ನಾಗಿ ಶುದ್ಧ ಮಾಡಿ ತೊಳೆದು ತಲೆ ಮೇಲೆ ಇಟ್ಕೋಬೇಕು. ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಆ ಮುದ್ರೆಗಳನ್ನು ಎಂಥ ಪರಿಸ್ಥಿತಿಯಲ್ಲಿ ಆದರೂ ಕೂಡ ಕೆಳಗೆ ಇಡಬಾರದು. ಒಂದು ಸಂಪುಟದಲ್ಲೋ ಅಥವಾ ಒಂದು ಪಾತ್ರೆಯಲ್ಲೋ ಶುದ್ಧವಾದ ಸ್ಥಳದಲ್ಲಿಡಬೇಕು. ಇದು ಮುದ್ರಾಧಾರಣ. ಮತ್ತು ಅದಾದ ನಂತರದಲ್ಲಿ ತುಳಸಿ ಹಾರ ಹಾಕ್ಕೋಬೇಕು. ಅದಕ್ಕೊಂದು ಹೇಳ್ತಾ ಇದ್ದಾರೆ, ತುಳಸಿ ಕಾಷ್ಟ ಸಂಭೂತೆ ಮಾಲೆ ಕೃಷ್ಣ ಜನಪ್ರಿಯೇ ಬಿಭರ್ಮಿತ್ವಾಮಹಂ ಕಂಠೆ ಕುರುಮಾಂ ಕೃಷ್ಣವಲ್ಲಭಂ. ಈ ಮಂತ್ರ ಹೇಳಿ ಆ ತುಳಸಿ ಸರವನ್ನು ಹಾಕ್ಕೋಬೇಕು. ಇದು ಕ್ರಮ, ಮುದ್ರಾಧಾರಣ ಕ್ರಮ. ಹೀಗೆ ಹಾಕಿಕೊಂಡಾಗ ಪ್ರಯತ್ನ ಮಾಡಿ ನೋಡಿ. ಒಂದು 15 ದಿವಸದ ಬರೀ ಮುದ್ರೆ ಹಾಕ್ಕೊಳ್ಳಿಕ್ಕೆ ಒಂದು 15 ನಿಮಿಷ ಬಿಟ್ಬಿಡಿ. ನಿಧಾನಕ್ಕೆ ಕೇಳಿ, ಇದು ಹೇಳಿದ್ದನ್ನೇ ಕೇಳಿ 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 ನಿಧಾನಕ್ಕೆ ಮಾಡ್ತಾ 15 ದಿವಸ ಹಾಕಿಕೊಂಡು ನೋಡಿ. ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗತ್ತೆ. ಮನಸ್ಸಿಗೆ ಅಲ್ಲ, ಮನೆಯಲ್ಲಿ ಕೂಡ ನೆಮ್ಮದಿ ತಾಂಡವಾಡತ್ತೆ. ಅದಾದ ನಂತರದಲ್ಲಿ ಪಾಪಪುರುಷ ವಿಸರ್ಜನೆ. ಪಾಪಪುರುಷ ವಿಸರ್ಜನೆ ಮಾಡ್ಕೋಬೇಕು. ಇದಾದ ನಂತರದಲ್ಲಿ ಯಾವುದೇ ಮಂತ್ರ ಮಾಡಬೇಕಾದರೂ ಕೂಡ ಪಾಪಪುರುಷ ವಿಸರ್ಜನೆ ಮಾಡ್ಕೋಬೇಕು. ಏನಿದು ಪಾಪಪುರುಷ? ಗುರುಮಂತ್ರ ಅಂತ ಹೇಳ್ತಾರೆ. ಇದನ್ನು ಗುರುಮಂತ್ರ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಅವರಿಗೆ ನಮ್ಮ ತಾತಂದು ಹೇಳ್ತಾ ಇದ್ರಂತೆ, ಯಾರಾದರೆ ಗುರುಮಂತ್ರ ಮಾಡಿಕೊಳ್ಳೋದಿಲ್ಲೋ, ಗುರುಗಳು ಬಹಿರ್ದೇಶಕ್ಕೆ ಹೋದಾಗ ಅವ್ನು ನೀರು ಕೊಡ್ಲಿಕ್ಕೆ ಕೂಡ ಅಧಿಕಾರ ಬರೋಂತ ನೋಡ್ರಿ. ಸಂಧ್ಯಾ ವಂದನಕ್ಕೆ ಪೂಜೆಗೆ ಅಲ್ಲ, ಗುರುಗಳು ಬಹಿರ್ದೇಶಕ್ಕೆ ಹೋದರೆ, ಅಂದೇನು ಟಾಯ್ಲೆಟಿಗೆ ಹೋದರೆ ನೀರು ಕೊಡಲಿಕ್ಕೆ ಕೂಡ ಅಧಿಕಾರ ಬರಲ್ಲಂತೆ. ಅಷ್ಟು ಪ್ರಾಮುಖ್ಯತೆ ಉಳ್ಳದ್ದು ಗುರುಮಂತ್ರ. ಗುರುಮಂತ್ರ ಮಾಡ್ಕೊಳ್ಳೋದೇ ಇದ್ದರೆ ಏನೂ ಪ್ರಯೋಜನ ಆಗಲ್ಲ. ಇದೆಲ್ಲ ಒಂದು 2-3 ನಿಮಿಷ ಅಷ್ಟೇ ರೀ. ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ದೇಹದಲ್ಲಿ ಏನು ಗುರುಮಂತ್ರದ ಅನುಸಂಧಾನ ಏನು ಅಂದರೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರತಕ್ಕಂಥ ನಾನಾ ವಿಧವಾದಂತಹ ಪಾಪಗಳ ಪ್ರಭಾವವನ್ನು ನಾಶ ಹಾಕೋದು, ಆ ಪಾಪಗಳನ್ನು ಹೊರಗೆ ಕಳಿಸೋದು. ನಾವು ಮಲಮೂತ್ರಗಳನ್ನು ಬೆಳಿಗ್ಗೆದ್ದು ಯಾವ ರೀತಿ ಹೊರಗೆ ಹಾಕಿಬಿಡ್ತೀವೋ ಆ ರೀತಿ ಪಾಪಪುರುಷನನ್ನು, ಅಂದ್ರೇನು ಪಾಪಗಳನ್ನು ಹೊರಗೆ ಹಾಕುವ ಒಂದು ಕ್ರಿಯೆ ಗುರುಮಂತ್ರ. ಅಷ್ಟೇ ಅಲ್ಲ, ದೇಹ ಮನಸ್ಸು ಶುದ್ಧಿಯನ್ನು ಸಂಪಾದನೆ ಮಾಡ್ಕೋಬೇಕು ನಾವು. ಅದಕ್ಕಾಗಿ ಈ ಮಂತ್ರ ಜಪ ಎಲ್ಲ ಒಂದು ನಾವು ಮನಸ್ಸಲ್ಲಿ ಯಾವುದೋ ಬೇರೆದು ಕೂತಿದ್ರೆ ಪುರಾಣ ಹೇಳಲಿಕ್ಕಾಗಲ್ಲ, ಪುರಾಣ ಕೇಳಲಿಕ್ಕಾಗಲ್ಲ ರೀ. ಮನಸ್ಸಿನ ಏಕಾಗ್ರತೆ ಬೇಕು. ಏಕಾಗ್ರತೆ ಬರಬೇಕಾದ್ರೆ ಒಳಗೆ ಮನಸ್ಸಲ್ಲಿ ಇರತಕ್ಕಂತಹ ಹೊಲಸೆಲ್ಲ ಹೊರಗೋಬೇಕು. ಆ ಹೊಲಸನ್ನು ಹೊರಗಾಕ್ತಕ್ಕಂತಹ ಪ್ರಕ್ರಿಯೆಗೆ ಪಾಪಪುರುಷ ವಿಸರ್ಜನಾ ಅಂತ ಶಾಸ್ತ್ರಕಾರ ಕರೀತಾ ಇದ್ದಾರೆ. ಆದೌ ಏವ ಜಪೇ ಕುರ್ಯಾತ್ ಶೋಷಣಂ ದಹನಂ ಪ್ಲುತಿಂ ವಾಯುವಗ್ನಿ ವಾರುಣೈಃ ಬೀಜಾದ್ಯೈಃ ತನ್ಮಂಡಲೇ ಹರಿಂ ಧ್ಯಾತ್ವಾ ತನ್ಮಂಡಲೇ ಹರಿಂ. ಅಗ್ನಿಬೀಜ, ವಾಯುಬೀಜ, ವರುಣ ಬೀಜಾಕ್ಷರಗಳಿಂದ ಆ ಪಾಪುರುಷನನ್ನು ದಹನ ಮಾಡಿ, ಶೋಷಣ ಮಾಡಿ, ದಹನ ಮಾಡಿ ಹೊರಗೆ ಕಳಿಸಿ ಅಮೃತೀಕರಣ ಮಾಡ್ಕೋಬೇಕು ನಮ್ಮ ದೇಹವನ್ನು.
ಇದು ಪಾಪಪುರುಷ ವಿಸರ್ಜನೆ ಅಂತ ಕರೀತಾ ಇದ್ದಾರೆ. ಏನಿದೆ ಇಲ್ಲಿ? ಅಗ್ನಿ ಬೀಜಾಕ್ಷರ, ವಾಯು ಬೀಜಾಕ್ಷರ ಯಮ್ ಅಂತ ಕರಿತೀವಿ. ಅಗ್ನಿ ಬೀಜಾಕ್ಷರ ರಮ್ ಅಂತ ಕರಿತೀವಿ. ವರುಣ ಬೀಜಾಕ್ಷರ ವಮ್ ಅಂತ ಕರಿತೀವಿ. ಯಮ್ ರಮ್ ವಮ್ ಅಂತೇಳಿ. ಓಂ ಯಂ ವಂ, ಓಂ ಯಂ ಓಂ, ಓಂ ರಂ ಓಂ, ಓಂ ವಂ ಓಂ. ಈ ಬೀಜಾಕ್ಷರಗಳಿಂದ ನಾವೇನು ಮಾಡಬೇಕಂದ್ರೆ ಪಾಪಪುರುಷನನ್ನು ಹೊರಗೆ ಹಾಕಬೇಕಂತೆ. ಹೇಗೆ ಹಾಕಬೇಕು? ಆ ಪಾಪಪುರುಷನ ಚಿಂತನೆ ಮಾಡಬೇಕಂತೆ. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ತೇಯಂ ಸ್ವರ್ಣಸ್ತೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುಕಲ್ಪಕಟಿದ್ವಯಂ ತತ್ ಸಂಯೋಗ ಪದದ್ವಂದ್ವ ಮಂಗ ಪ್ರತ್ಯಂಗಪಾತಕಂ ಉಪಪಾತಕ ರೋಮಾಣಂ ರಕ್ತ ಸ್ಮಶ್ರು ವಿಲೋಚನಂ ಅಧೋಮುಖಂ ಕೃಷ್ಣವರ್ಣಂ ಅಂಗುಷ್ಠ ಪರಿಮಾಣಕಂ ಖಡ್ಗ ಚರ್ಮಧರಂ ಕೃಷ್ಣಂ ಕುಕ್ಷೌ ಪಾಪಂ ವಿಚಿಂತಯೇತ್. ಈ ನಮ್ಮ ವಾಮಕುಕ್ಷಿ ಅಂದ್ರೇನು? ಈ ಎಡಭಾಗದಲ್ಲಿ ಆ ಹೊಟ್ಟೆಯನ್ನು ಮುಟ್ಟಿಕೊಂಡು ಆ ಪಾಪಪುರುಷರ ಚಿಂತನೆ ಮಾಡಬೇಕಂತೆ. ಆ ಪಾಪಪುರುಷ ಹೇಗಿರ್ತಾನೆ ಅಂದರೆ ಅವನು ಆಕೃತಿ ಹೇಳ್ತಾ ಇದ್ದಾರೆ. ಬ್ರಹ್ಮಹತ್ಯಾ, ಬ್ರಾಹ್ಮಣರನ್ನು ಸಂಹಾರ ಮಾಡೋದೇ ಅವನು ತಲೆ. ನೋಡಿ, ಯಾವಾಗೂ ಇನ್ನೊಬ್ಬರಿಗೆ ದ್ರೋಹ ಚಿಂತನೆ ಎಲ್ಲಿಂದ ಮಾಡ್ತೀವಿ ಹೇಳ್ರಿ? ತಲೆಯಿಂದ ಯೋಚನೆ ಮಾಡ್ತೀವಿ ನಾವು. ಹೇಗೆ ಬ್ರಾಹ್ಮಣರಿಗೆ ಅವಮಾನ ಮಾಡಬೇಕು? ಬ್ರಹ್ಮಹತ್ಯೆ ಮಾಡೋದಂದರೆ ಚೂರಿ ಹಾಕಿ ಚುಚ್ಚೋದು ಅಂತ ಅರ್ಥ ಅಲ್ಲ. ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ರೆ ಬ್ರಹ್ಮಹತ್ಯೆ ಬರುತ್ತೆ. ಗಾಯತ್ರಿ ಮಂತ್ರ ಮಾಡದೇ ಇದ್ದರೆ ಬ್ರಹ್ಮಹತ್ಯೆ ಬರುತ್ತೆ. ವೈಶ್ಯದೇವ ಮಾಡದೇ ಇದ್ದರೆ ಬ್ರಹ್ಮಹತ್ಯೆ ಬರುತ್ತೆ. ಪರಸ್ತ್ರೀಗಳನ್ನು ನೋಡಿದಾಗ ಬ್ರಹ್ಮಹತ್ಯಾ ಪಾತಕ ಬರುತ್ತೆ. ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣ ಸಾಯಿಸೋದೆ ಅಂತ ಅರ್ಥ ಅಲ್ಲ. ಹೀಗೆ ದೊಡ್ಡ ತಂದೆ ತಾಯಿ ಮಾತನ್ನು ಕೇಳದೇ ಇದ್ದರೆ ಬ್ರಹ್ಮಹತ್ಯೆ ಬರುತ್ತೆ. ಬ್ರಹ್ಮಹತ್ಯಾ ಪಾತಕವೆಲ್ಲ ಕೂಡ. ಇವೆಲ್ಲ ಯಾರು ಮಾಡ್ತಾರೆ ಅಂದರೆ ಆ ಕಲಿಯ ತಲೆ ಅಂತೆ. ಅವನು ತಲೆ. ಬ್ರಹ್ಮಹತ್ಯಾ ಶಿರಸ್ಕಂಚ ಮತ್ತು ಸ್ವರ್ಣಸ್ಥೇಯಂ ಭುಜದ್ವಯಂ, ಚಿನ್ನವನ್ನು ಕದಿಯೋದು. ಎರಡು ಭುಜಗಳಂತೆ. ಏನು ಚಿನ್ನವನ್ನು ಕದಿಯೋದು ಅಂದ್ರೆ ಅರ್ಥ ಏನವನು? ಸ್ವರ್ಣ ಅಂದ್ರೇನು? ಬಂಗಾರ. ಬಂಗಾರಕ್ಕೆ ಅಭಿಮಾನಿ ದೇವತೆ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದರೆ ಯಾರು? ಶಾಸ್ತ್ರ ಡಿಕೋಡ್ ಮಾಡಬೇಕ್ರಿ. ಶಾಸ್ತ್ರ ಅಷ್ಟು ಭ್ಯಾನ್ ಅರ್ಥ ಆಗಲ್ಲ. ಲಕ್ಷ್ಮೀದೇವಿ ಅಂದರೆ ವೇದ, ವೇದಾಭಿಮಾನಿ. ಇದೇನು? ವೇದಗಳನ್ನು ವೇದಗಳಿಗೆ ಅಪಾರ್ಥ ಮಾಡತಕ್ಕಂಥವನೇ ಈ ಕಲಿ. ಯಾವುದೇ ಹೇಳಿದುಕೊಂಡು ಕೆಲವೆಲ್ಲ ಅಪಾರ್ಥ ಮಾಡ್ಕೊಂಬೋದೇ ಹೆಚ್ಚು. ಕೆಲವು ಇರ್ತಾ ನೋಡ್ರಿ. ಏನು ಆಚಾರ್ಯ ಚೆನ್ನಾಗಿದ್ದೀರಾ ನೀವು? ಏನ್ರಿ ಬುದ್ಧಿದೇನ್ರಿ? ಯಾರಿಗೆ ನಾ ಕೆಟ್ಟೋಯ್ತೀನಿ ಅಂತ ಕೇಳ್ತಾರೆ. ನಾನು ಬಂದ ನಾವು ಕೇಳಿದಾಗ ಏನಮ್ಮ ಚೆನ್ನಾಗಿದ್ಯಾ ಅಂದರೆ ಆಚಾರ್ಯ ತಲೆ ಕೆಟ್ಟಿದೆ ನಿಮಗೆ, ಯಾರು ಕೆಟ್ಟೋಗಿದ್ದೀವಿ ಅಂತ ಹೇಳಿದ್ದೀನಿ ನಿಮಗೆ ಕೇಳಿದೆ. ಅಂದರೆ ಅಪಾರ್ಥ ಮಾಡ್ಕೊಂಬೋದು. ಇರೋದೇ ಒಂದು, ಅರ್ಥ ಮಾಡ್ಕೊಂಬೋದೇ ಒಂದು. ಅದೇನು? ವೇದಗಳಿಗೆ ಅಪಾರ್ಥ ಮಾಡುವುದೇ ಅವನು ಕೈಯ ಚಳಕ. ಆ ಕಲಿಯ ಕೆಲಸ ಏನಪ್ಪ ಅಂದ್ರೇನು? ವೇದಗಳಿಗೆ ಅಪಾರ್ಥ ಮಾಡೋದು ಅವನಿಗೆ. ಅದೇ ಹೇಳ್ತಾ ಇದ್ದಾರೆ. ಸ್ವರ್ಣಸ್ಥೇಯಂ ಭುಜದ್ವಯಂ. ಹೃದಯ ಎಂಥದ್ದವನಿಗೆ? ಸುರಾಪಾನ, ಹೆಂಡ ಕುಡಿಯೋದೇ ಅಂತವನಿಗೆ. ಹೆಂಡ ಕುಡಿಯೋದ್ರ ಅರ್ಥ ಏನು ಗೊತ್ತಾ ನಿಮಗೆ? ವೇದ ನಿಷಿದ್ಧವಾದಂತಹ ಕೆಲಸ ಮಾಡೋದೇ ಹೆಂಡ ಕುಡಿಯೋದು ಅಂತ ಅರ್ಥ. ಇದೇ ಅಲ್ಲ, ವೇದ ನಿಷಿದ್ಧ ಕರ್ಮಗಳು ಯಾರು ಮಾಡ್ತಾರೋ ಅದೇ ಹೆಂಡ ಕುಡಿಯೋದು. ನೋಡಿ, ಇವೆಲ್ಲ ನಮ್ಮಲ್ಲಿ ಕೂತಿದೆ. ವೇದಗಳು ಅಪಾರ್ಥ ಮಾಡಿಕೊಂಡಿದ್ದೇವೆ. ಸರಿಯಾದಂಥ ವೇದ ವಿಹಿತವಾದ ಕರ್ಮಾನುಷ್ಠಾನ ಮಾಡಲ್ಲ. ಯಾವಾಗೂ ಬ್ರಾಹ್ಮಣರಿಗೆ ತಂದೆ ತಾಯಿಗೆ ಅವಮಾನ ಮಾಡ್ತಾ ಇರ್ತೀವಿ. ಬ್ರಹ್ಮಹತ್ಯೆ ಕೂತಿದೆ. ಇದೇ ಅರ್ಥ ಇಲ್ಲಿ. ಮತ್ತು ಗುರುಪತ್ನಿ ಗಮನ ಅವನ ಕಟಿ, ಸೊಂಟ. ಗುರುಪತ್ನಿ ಏನು? ನಮ್ಮಕ್ಕಿಂತಲೂ ದೊಡ್ಡವರ ಹೆಣ್ಣು ಮಕ್ಕಳನ್ನ ನೋಡೋದೇ ದೊಡ್ಡ ಮಹಾಪಾತಕ ನೋಡಿ. ಅವನು ಸೊಂಟ ಏನಪ್ಪ ಅಂದರೆ ಗುರುಪತ್ನಿ ಗಮನ, ಮಾನಸಿಕವಾಗಿ ವ್ಯಭಿಚಾರ ಮಾಡೋದು. ಇನ್ನು ಬಾಕಿ ಪಾತಗಳೆಲ್ಲ ಕೂಡ ರೋಮಗಳಂತೆ ಅವನಿಗೆ. ಅವನು ಕೂದಲು ಅಂತ ಅಂದರೆ ಪಾಪದ ಕೆಲಸಕ್ಕೆ ಅವನು ಕೂದಲು. ಹೀಗೆ ಅವನ ಅಂಗಾಂಗಗಳು
ಎಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಅಂಥ ಪಾಪಪುರುಷ ಚಿಂತನೆ ಮಾಡಬೇಕಿದೆ. ಎಲ್ಲಿ ಮಾಡಬೇಕು? ನಮ್ಮ ಎಡ ಹೊಟ್ಟೆಯಲ್ಲಿ ಚಿಂತನೆ ಮಾಡಬೇಕಂತ. ಅಲ್ಲಿ ಕೂತಿದ್ದಾನೆ. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ತೇಯಂಬುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುಕಲ್ಪಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಮಂಗ ಪ್ರತ್ಯಂಗಪಾತಕಂ ಉಪಪಾತಕರೋಮಾಣಂ ರಕ್ತಸ್ಮಷ್ಟು ವಿಲೋಚನಂ ಖಡ್ಗಚರ್ಮಧರಂ. ಅವನು ಮೀಸೆ ಆಗಿರುತ್ತೆ ಅಂದರೆ ಕಣ್ಣು ಕೆಂಪಾಗಿರುತ್ತೆ. ಕಣ್ಣು ಕೆಂಪಾಗಿ ಯಾರಿಗಿರುತ್ತೆ ಹೇಳ್ರಿ? ಸಿಟ್ಟು ಬಂದಾಗಿರುತ್ತೆ. ಕ್ರೋಧವೇ ಅವನಿಗೆ ಕಣ್ಣು ಯಾವಾಗೂ ಕೂಡ. ಹೀಗೆ ಇರ್ತಾನೆ. ಆ ಖಡ್ಗ ಚರ್ಮ ಆಯುಧ ಧಾರಣ ಮಾಡಿರ್ತಾನೆ. ಒಂದು ಆಯುಧ ಇತ್ತಂದರೆ ಒಬ್ಬನು ಹೊಡೆಯೋದೇ ಯಾವಾಗೂ ಕೂಡ. ಅದಕ್ಕೆ ಯಾವ ಆಯುಧ ಕೈಲಿ ಇಟ್ಕೋಬಾರ್ದು ನಾವು. ರಾಮಾಯಣದಲ್ಲಿ ಅಮ್ಮನವರು ಸೀತಾದೇವಿಯರು ಹೇಳ್ತಾರೆ, ಪರಮ ಸಾತ್ವಿಕ ಅಂತ ಒಬ್ಬನು ಋಷಿ ಯಾವುದನ್ನು ಹಿಂಸೆ ಮಾಡ್ತಾ ಇದ್ದಿಲ್ಲ. ಒಂದು ಖಡ್ಗ ಕೊಟ್ಬಿಟ್ಟು ಹೋದ, ಇದು ರಕ್ಷಣೆ ಮಾಡಯ್ಯ ಅಂತೇಳಿ ಒಬ್ಬನು ಇಂದ್ರದೇವ್ರು ಕೊಟ್ಬಿಟ್ಟು ಹೋದ ಖಡ್ಗ ಆ ಋಷಿಗೆ. ಪಾಪ ಕೊಟ್ಟಿದ್ದಾರೆ, ನಾ ಜೋಪಾನ ಕೈಲೇ ಇಟ್ಕೊಂಡು ಓಡಾಡ್ತಾ ಇದ್ದವನು. ಯಾವಾಗ ಖಡ್ಗ ಕೈಲಿತ್ತೋ ಹೀಗೆ ಹೀಗೆ ಮಾಡೋದು ಪ್ರಾರಂಭ ಮಾಡ್ದ. ಅಕ್ಕಪಕ್ಕ ಗಿಡೆಲ್ಲ ಕಡ್ದು ಹಾಕ್ತಾ ಬಂದ. ಕಡೆಗೆ ಏನಾಯ್ತಂದರೆ ಆ ಖಡ್ಗದಿಂದ ಪ್ರಾಣಿ ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನೋಡಿ, ಒಂದು ಅಸ್ತ್ರ ಇತ್ತಂದರೆ ಏನು ಪ್ರಭಾವ ಇರುತ್ತೆ ಅಂತೇಳಿ. ಯಾವಾಗೂ ಖಡ್ಗ ಇಟ್ಕೊಂಡು ಅರ್ಥ ಏನೋ ಇನ್ನೊಬ್ರು ಹಿಂಸೆ ಕೊಡೋದು ಅಂತ ಅರ್ಥ. ಇಂಥ ಪಾಪ ಪುರುಷನನ್ನು ಇಲ್ಲಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಏನು ಮಾಡಬೇಕು? ಅವನನ್ನು ಶೋಷಣೆ ಮಾಡಿ ಅಲ್ಲಿಂದ ನಮ್ಮ ಹೊಕ್ಕಳು ಭಾಗಕ್ಕೆ ತಂದ್ಕೋಬೇಕು. ಅವನ್ನ ಹೊಕ್ಕಳಿ ಭಾಗ ತಂದ್ಕೊಂಡು ಏನು ಮಾಡಬೇಕಂದ್ರೆ ಹೇಳ್ತಾ ಇದ್ದಾರೆ ಅಲ್ಲಿ, ಓಂ ಯಂ ಓಂ ಅಂಥೇಳಿ ಬೀಜಾಕ್ಷರದಿಂದ ಶೋಷಣೆ ಮಾಡಬೇಕು. ವಾಯು ಬೀಜಾಕ್ಷರದಿಂದ ಶೋಷಣೆ ಮಾಡಬೇಕು. ಹಸಿ ಇದ್ದವನು ಒಣಗ್ತಾನೆ, ಒಣಕಟ್ಟಿಗೆ ಭ್ಯಾನ ಉರಿಯುತ್ತೆ. ಅಲ್ಲಿಂದ ಅವನ್ನ ನಮ್ಮ ಹೃದಯಕ್ಕೆ ತಂದ್ಕೋಬೇಕು. ತ್ರಿಕೋಣ ಮಂಡಲ ಮಧ್ಯಸ್ಥೋ ರಕ್ತವರ್ಣೋ, ಏನಿಲ್ಲಿ ಅಗ್ನಿ ಬೀಜಾಕ್ಷರ ರಂ ಅಂತೇಳಿ ಓಂ ರಂ ವಂ ಹೊಟ್ಟೆ ಬೀಜದಲ್ಲಿ 6 ಸಲ ಓಂ ಯಂ ವಂ ಓಂ ಯಂ ವಂ 6 ಸಲ ಹೇಳಿ ಅವನ್ನ ಒಣಗಿಸಬೇಕು. ಅಲ್ಲಿಂದ ತ್ರಿಕೋಣ ಮಂಡಲ ಮಧ್ಯದಲ್ಲಿರ್ತಕ್ಕ ಅಲ್ಲಿ ಕರ್ಕೊಂಬರಬೇಕು. ಅಲ್ಲಿ ಅಗ್ನಿ ಬೀಜಾಕ್ಷರದಿಂದ ಅವನು ದಹನ ಮಾಡಬೇಕು. 12 ಸಲ ಬೇಕು. ಓಂ ರಂ ವಂ ಅಂತೇಳಿ. ಬೇರೆ ಕ್ರಿಯೆ ಇದೆ, ಪ್ರತಿಕ್ರಿಯೆ. ಇದು ಸುಮ್ಮನೆ ನಿಮಗೆ ಕ್ರಮ ಹೇಳ್ತಾ ಇದ್ದೀನಿ ಅಷ್ಟೇ. ಸುಟ್ಟು ಬೂದಿಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಎಡಮೂಗಿನಿಂದ ಆ ಗಾಳಿಯೆಲ್ಲ ಬಿಡಬೇಕ್ರಿ. ಮತ್ತು ತಲೆ ಮೇಲೆ ಕೈ ಇಟ್ಕೋಬೇಕು. ಓಂ ವಂ ಓಂ ಅಂತೇಳಿ ವರುಣ ಬೀಜಾಕ್ಷರ. ಅಲ್ಲಿ ವಾಸುದೇವ ನಾಮಕ ಭಗವಂತನ ಚಿಂತನೆ ಮಾಡಬೇಕು. ಸಹಸ್ರಾರ ಚಕ್ರ ಇರುತ್ತೆ. ಆ ಸಹಸ್ರಾರ ಅಂದ್ರೇನು? ಸಹಸ್ರದಳ ಪದ್ಮ, ವಿಶ್ವ ವಷಟ್ಕಾರಾದಿ ಭಗವಂತನ ರೂಪಗಳು. ಅಲ್ಲಿ ಬ್ರಹ್ಮದೇವರು ಆ ಸ್ವಾಮಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಅದು ಚಿಂತನೆ ಮಾಡಬೇಕು. ಅಲ್ಲಿರ್ತಕ್ಕಂಥ ವಾಸುದೇವ ನಾಮಕ ಭಗವಂತ ಅಮೃತ ವೃಷ್ಟಿಯನ್ನು ಮಾಡಲಿ ಅಂಥೇಳಿ ಓಂ ವಂ ಓಂ ಅಂತ 24 ಬಾರಿ ಹೇಳಿ ಇಡೀ ನಮ್ಮ ದೇಹ ಅಮೃತದಿಂದ ಶುದ್ಧವಾಗಿದೆ ಚಿಂತನೆ ಮಾಡಬೇಕು. ಇದು ಪಾಪ ಪುರುಷ ವಿಸರ್ಜನೆ. ಗುರುಮುಖವಾಗಿ ತಿಳಿದುಕೊಂಡು ಇದು ಮಾಡಿದಾಗ ಅಷ್ಟು ತನಕ ಮನಸ್ಸಲ್ಲಿರುತ್ತೆ, ಏನೇನೋ ಕೂತಿರುತ್ತೆ, ಅದೆಲ್ಲ ಹೊರಗೆ ಬಲವಂತವಾಗಿ ಹೊರಗೆ ಹಾಕಬೇಕ್ರಿ. ಮತ್ತು ಬಲಭಾಗದಲ್ಲಿ ಪುಣ್ಯ ಪುರುಷ ಚಿಂತನೆ ಮಾಡಬೇಕು. ಪಾಪ ಪುರುಷ ಕಲಿ. ಪುಣ್ಯ ಪುರುಷ ಯಾರು? ನಮ್ಮ ವಾಯುದೇವರೇ, ಜೀವೋತ್ತಮರು. ಅಲ್ಲಿ ಅಶ್ವಮೇಧ ಶಿರಸ್ಕಂಚ ಮಹಾದಾನ ಭುಜದ್ವಯಂ ಸೋಮಪಾನ ಹೃದಯುಕ್ತಂ ಬ್ರಹ್ಮಚರ್ಯ ಕಟಿದ್ವಯಂ ತತ್ ಸಂಯೋಗ ಪದದ್ವಂದ್ವಂ ಸಾಂಗೋಪಾಂಗ ಶುಭಕ್ರಿಯಂ ಸರ್ವತ್ರ ಸರ್ವವ್ರತಾಂಗ ರೋಮಾಣಂ ಗುರುಸೇವಾದಿಲೋಚನಂ ಸಿಂಹಾಸನೆ ಸಮಾಸೀನಂ ಸ್ವರ್ಣವರ್ಣಂ ಕಿರೀಟಿನಂ ಗೀರ್ವಾಣಾನುತ ಪಾದಾಬ್ಜಂ ಪುಣ್ಯಂ ತಂಚ ವಿಭಾವಯೇ. ನಮ್ಮ ವಾಯುದೇವರ ಸ್ವರೂಪ ಎಂತಾದಂದರೆ ಅಶ್ವಮೇಧವೇ ಅವರು ತಲೆಯಾಗಿದೆ. ಮಹಾದಾನವೇ, ದಾನ ಮಾಡೋದೇ ಭುಜಗಳಾಗಿದೆ. ಈ ಭುಜ ಕೊಟ್ಟಿರೋದು ಇನ್ನೊಬ್ಬರಿಗೆ ಹಿಂಸೆ ಮಾಡೋದಕ್ಕಲ್ಲ, ಇನ್ನೊಬ್ಬರಿಗೆ ದಾನ ಕೊಡೋದಕ್ಕೆ. ಮತ್ತು ಸೋಮಪಾನ, ಅಮೃತಪಾನವೇ ಹೃದಯವಾಗಿದೆ. ಬ್ರಹ್ಮಚರ್ಯವೇ ಕಟಿಯಾಗಿದೆ. ಅಲ್ಲಿರ್ತಕ್ಕಂಥ ಸಾಂಗ ಉಪಪಾಂಗಗಳೇ
ಒಳ್ಳೆಯ ಕ್ರಿಯೆಗಳಾಗಿದೆ. ಸರ್ವತ್ರ ರೋಮಗಳಂದರೆ ಗುರು ಸೇವಾದಿಕಗಳು ಮಾಡೋದೇ, ಗುರು ಹಿರಿಯರ ಸೇವೆ ಮಾಡೋದೇ ರೋಮಗಳಂತೆ. ಹೀಗೆ ವಾಯುದೇವರು ಚಿಂತನೆ ಮಾಡಿ ಆ ಸ್ವಾಮಿಗೆ ನಮಸ್ಕಾರ ಮಾಡಿದಾಗ ಪಾಪಪುರುಷ ವಿಸರ್ಜನ, ಪುಣ್ಯಪುರುಷ ಚಿಂತನೆ ಮಾಡಿ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂಥೇಳಿ ಈ ಪಾಪಪುರುಷ ವಿಸರ್ಜನೆ ಕ್ರಿಯೆಯಲ್ಲಿ ಲೋಪದೋಷಗಳನ್ನ ಪರಿಹಾರ ಮಾಡು ಅಂಥೇಳಿ ಸಮರ್ಪಣೆ ಮಾಡೋದೇ. ಇವೆಲ್ಲ ನಿತ್ಯ ಮಾಡಬೇಕಾಗಿರುವ ಕ್ರಿಯೆಗಳು. ಇವು ಮಾಡಿಕೊಂಡು ಆದ ನಂತರದಲ್ಲಿ ಸಂಧ್ಯಾವಂದನಕ್ಕೆ ಹೋಗಬೇಕು. ಸಂಧ್ಯಾವಂದನದ ಮಹಿಮೆ ಏನು, ಸಂಧ್ಯಾ ಮಾಡಿದಾಗ ಏನು ಪುಣ್ಯ ಬರುತ್ತೆ, ಸಂಧ್ಯಾನ ಬಿಟ್ಟಾಗ ಏನು ಪುಣ್ಯ ಬರುತ್ತೆ ಎಂಬುದನ್ನು ಮುಂದೆ ನಮಗೆ ನಿಮ್ಮ ಭೇಟಿಯಾದಾಗ ಹರಿವಾಳಿ ತಿಳಿಸ್ಕೊಳ್ಳಿ ಅಂಥೇಳಿ ಕೃಷ್ಣಾರ್ಪಣಮಸ್ತು. ಈ ಒಂದು ಅವಕಾಶವನ್ನು ಕೊಟ್ಟಂಥ ಪರಮ ಪೂಜ್ಯ ವ್ಯಾಸರಾಜ ಮಠಾಧೀಶರಾದ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಪುನಃ ಅನಂತಾನಂತ ಕೋಟಿ ನಮಸ್ಕಾರಗಳು ಮಾಡಿ ಚಿರುಣಿಯಾಗಿದ್ದೇನೆಂಬಲ್ಲಿ ಕೃಷ್ಣಾರ್ಪಣಮಸ್ತು.